ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಟಾಸ್ಕ್ ಟೆಟರಿ. ಸಿ ಹಿಯರ್ ಟುಡೇ ಇವತ್ತಿನ ಮಾರ್ಕೆಟ್ ನೋಡೋದಾದರೆ 445 ಪಾಯಿಂಟ್ಸ್ ಗೇನ್ ಆಗಿಬಿಟ್ಟು ನಿಫ್ಟಿ 24,188 ಹತ್ರ ಕ್ಲೋಸ್ ಆಗಿದ್ರೆ, ಬ್ಯಾಂಕ್ ನಿಫ್ಟಿ 51,605 ಹತ್ರ ಕ್ಲೋಸ್ ಆಗಿದೆ. 554 ಪಾಯಿಂಟ್ಸ್ ಗೇನ್ ಆಗಿಬಿಟ್ಟು, ವೆರಾಸ್ ನಾವು ಸೆನ್ಸೆಕ್ಸ್ಗೆ ಬರೋದಾದರೆ 1,436 ಪಾಯಿಂಟ್ಸ್ ಗೇನ್ ಆಗಿಬಿಟ್ಟು 79,943 ಹತ್ರ ಕ್ಲೋಸ್ ಆಗಿದೆ. ನೀವು ನೋಡೋದಾದರೆ ಇವತ್ತಿನ ಮಾರ್ಕೆಟಲ್ಲಿ ಆಲ್ಮೋಸ್ಟ್ ಆಲ್ ಸೆಕ್ಟರ್ಸ್, ಎಲ್ಲ ಸೆಕ್ಟರ್ಸು ಕೂಡ ಗ್ರೀನಲ್ಲೇ ಕಾಣ್ತವೆ ಎಕ್ಸೆಪ್ಟ್ ವೊಲಟಿಲಿಟಿ ಇಂಡೆಕ್ಸ್. ಅದು ಬಿಟ್ಟರೆ ಇನ್ನು ನಮಗೆ ಮೀಡಿಯಾ ಸೆಕ್ಟರ್ ಅದೊಂದು ಚೂರು ಡ್ರ್ಯಾಗ್ ಆಗಿದೆ, ಅಷ್ಟೊಂದೇನಿಲ್ಲ. ಆ್ಯಂಡ್ ಅದು ಬಿಟ್ಟರೆ ಇನ್ನು ನಾವು ಡಾಲರ್ ಇಂಡೆಕ್ಸ್ಗೆ ಬರೋದಾದರೆ ಇಂಡಿಯನ್ ರುಪಿ ಡಿಪ್ರಿಷಿಯೇಟ್ ಆಗಿದೆ 0.05 ರೂಪೀಸಲ್ಲಿ. ಮತ್ತು ಅದು ಬಿಟ್ಟರೆ ಮತ್ತು ಆಯಿಲ್ ಆ್ಯಂಡ್ ನ್ಯಾಚುರಲ್ ಗ್ಯಾಸಸ್ ಸೆಕ್ಟರ್ ಕೂಡ ಆಲ್ಮೋಸ್ಟ್ 1% ಗೇನ್ ಆಗಿದೆ. ಬಟ್ ಆಯಿಲ್ ಪ್ರೈಸಸ್ಸು ಮತ್ತು ಡಾಲರ್ ಇಂಡೆಕ್ಸ್ ಬೆಳೆಯೋದು ಅಷ್ಟು ಒಳ್ಳೆಯದಲ್ಲ ಇಂಡಿಯನ್ ಮಾರ್ಕೆಟ್ಸ್ಗೆ. ಯಾಕೆಂದರೆ ಬೆಳಗ್ಗೆ ಎದ್ದರೆ ನಾವು ಫಸ್ಟ್ ಎನರ್ಜಿನ ಯೂಸ್ ಮಾಡಬೇಕು ಅಂತಂದರೆ ಫಸ್ಟ್ ಪೆಟ್ರೋಲ್ ಡೀಸೆಲ್ ಬಗ್ಗೆನೇ ಯೋಚನೆ ಮಾಡ್ತೀವಿ. ಇವತ್ತು ಬೆಳೆದಿರೋ ಮಾರ್ಕೆಟ್ ಏನು ಬೆಳೆದಿದೆ ಅಲ್ವ, ಅದಕ್ಕೆ ರೀಸನ್ಸ್ ಏನು ಅಂತ ಅಂದ್ಬಿಟ್ಟು ನೋಡೋದಾದರೆ ತುಂಬ ಇದ್ದಾವೆ. ಅದರಲ್ಲಿ ಒಂದಾದ್ಮೇಲೆ ಒಂದು ಡಿಸ್ಕಸ್ ಮಾಡ್ತಾ ಹೋಗೋಣ. ಅದರಲ್ಲಿ ಫಸ್ಟ್ ಒಂದು ಬಂದುಬಿಟ್ಟು ಟ್ರಂಪ್ ಅವರ ಓತ್ ಸೆರೆಮನಿ. ಈ ಪ್ರಮಾಣ ವಚನ ಸ್ವೀಕಾರ ಇದೆ ಅಲ್ವಾ, ಅದು January 6th ಇದೆ. ಸೊ ಅದರಿಂದಾಗಿ ಮಾರ್ಕೆಟ್ಸ್ ಯಾಕೆ ಇಂಪ್ಯಾಕ್ಟ್ ಆಗ್ತಿದ್ದಾವೆ, ಯಾಕೆ ಅಷ್ಟೊಂದು ವೊಲಟೈಲ್ ಆಗಿ, ಯಾಕೆ ಅಷ್ಟೊಂದು ವೈಲೆಂಟ್ ಮೂವ್ ತೋರಿಸ್ತಿದ್ದಾವೆ ಅಂತಂದರೆ, ಇವತ್ತು ನೀವು ಮಾರ್ಕೆಟ್ ಕ್ಲಿಯರಾಗಿ ನೋಡಿದ್ರೆ ಫಸ್ಟು ಸ್ವಲ್ಪ ಡ್ರ್ಯಾಗ್ ಆಗೋಕ್ಕೆ ಟ್ರೈ ಮಾಡಿಬಿಟ್ಟು ಆ್ಯಂಡ್ ಆಲ್ಮೋಸ್ಟ್ ಫ್ಲ್ಯಾಟಲ್ಲಿ ಓಪನ್ ಆಗಿಬಿಟ್ಟು ಆಲ್ಮೋಸ್ಟ್ ಇನ್ನೇನು ಬೀಳುತ್ತೆ ಅನ್ನೋ ಟೈಮಲ್ಲಿ ಮತ್ತೆ ರೈಸ್ ಆಗಿಬಿಟ್ಟು ಮತ್ತೆಲ್ಲೂ ನಿಲ್ಲಿಲ್ಲ. ಆಲ್ಮೋಸ್ಟ್ ಮೇಲೇ ಅಪ್ಸೈಡ್ ಮೂವ್ ಆಗಿಬಿಟ್ಟು ಅಲ್ಲೇ ಕನ್ಸಾಲ್ಟೇಟ್ ಆಗಿಬಿಟ್ಟು ಅಲ್ಲೇ ಕ್ಲೋಸ್ ಆಗೋ ಪ್ರಯತ್ನ ಇವತ್ತು ಮಾಡಿದೆ ಮಾರ್ಕೆಟ್. ಅದು ಬಿಟ್ಟರೆ ಯಾಕೆ ಈ ರೇಂಜಿಗೆ ಇಷ್ಟೊಂದು ರೈಸ್ ಆಗಿದೆ ಅಟ್ ಒನ್ ಡೇ ಅಲ್ಲೇ ಅಂತಂದರೆ, ನಾವು ಬಜೆಟ್ ಇದೆ ಅಲ್ವ ಫೆಬ್ರವರಿ ಫಸ್ಟ್ ಬಜೆಟಿಗಿಂತ ಮುಂಚೆ ದೊಡ್ಡ ವ್ಯಕ್ತಿಗಳಿಗೆಲ್ಲ ನ್ಯೂಸ್ ಬರ್ತಾ ಇರುತ್ತೆ, ಎಲ್ಲ ದೊಡ್ಡ ತಲೆಗಳಿಗೆ. ಅವರೆಲ್ಲ ಏನು ಮಾಡ್ತಾರೆ ಅಂತಂದರೆ, ಫಸ್ಟ್ ನೀವು ನೋಡಿರ್ತೀರ ಮೋಸ್ಟ್ ಆಫ್ ದಿ ಟೈಮ್ಸ್ ಏನಾದರೂ ನ್ಯೂಸ್ ಬರೋದಕ್ಕಿಂತ ಮುಂಚೆನೇ ಮಾರ್ಕೆಟ್ಸು ತುಂಬ ಬೆಳೆದ್ಬಿಟ್ಟಿರ್ತವೆ. ನ್ಯೂಸು ಗುಡ್ ನ್ಯೂಸ್ ಆಗಿರಲಿ, ಬಂದಿದ್ದ ತಕ್ಷಣ ಅವು ಬೆಳೆಯಲ್ಲ, ಅಲ್ಲೇ ಕನ್ಸಾಲ್ಟೇಟ್ ಆಗ್ತಾ ಇರ್ತವೆ. ಫಾರ್ ಎಕ್ಸಾಂಪಲ್ ಇವಾಗ ಫರ್ಟಿಲೈಸರ್ ಸೆಕ್ಟರ್ ಆಗಿರ್ಬೋದು, ಇಲ್ಲಾಂತಂದರೆ ಡಿಫೆನ್ಸ್ ಸೆಕ್ಟರ್ ಆಗಿರ್ಬೋದು, ತುಂಬ ಜನ ಇನ್ವೆಸ್ಟ್ ಮಾಡ್ತಿದ್ದಾರೆ. ರೈಲ್ವೇಸಲ್ಲೂ ಕೂಡ ತುಂಬ ಜನ ಇನ್ವೆಸ್ಟ್ ಮಾಡ್ತಿದ್ದಾರೆ. ಬಟ್ ದ ಥಿಂಗ್ ಹಿಯರ್ ಈಸ್, ನಾವು ಫಸ್ಟ್ ಆ ಒಂದು ಸ್ಪೆಕ್ಯುಲೇಷನ್ ಏನು ನಡೀತಿರುತ್ತಲ್ವ, ಅದರಿಂದ ಫಸ್ಟ್ ಹೊರಗಡೆ ಬಂದುಬಿಟ್ಟು ಅದಾದಮೇಲೆ ಮತ್ತೆ ನಾವು ಯೋಚನೆ ಮಾಡಿಬಿಟ್ಟು ಓಕೆ ಈ ಟೈಮಲ್ಲಿ ಇದು ಇನ್ವೆಸ್ಟ್ ಮಾಡೋದು ಕರೆಕ್ಟಾ ಅಂತ ಅನ್ನೋದು ಫಸ್ಟ್ ತಿಳ್ಕೊಬಿಟ್ಟು ವ್ಯಾಲ್ಯೂ ನೋಡಿ, ಫಸ್ಟ್ ಕಂಪ್ನಿ ವ್ಯಾಲ್ಯೂನ ಚೆಕ್ ಮಾಡಿ, ವೆದರ್ ಆ ಒಂದು ಪ್ರೈಸಲ್ಲಿ ಬಿಡ್ ಮಾಡ್ಬೋದಾ ಇಲ್ವಾ ಅಂತ ಅಂದ್ಬಿಟ್ಟು ಅದಾದಮೇಲೆ ಮತ್ತೆ ಮೂವ್ ಆನ್ ಆಗಿ. ಅದು ಬಿಟ್ಟರೆ ಮತ್ತೆ ಗ್ಲೋಬಲ್ ಫಸ್ಟ್ ಯು ಎಸ್ ಮಾರ್ಕೆಟ್ಸ್ ಮಿಕ್ಸ್ಡಲ್ಲಿದ್ದಾವೆ. ಆಲ್ಮೋಸ್ಟ್ ಡೋಜಾನ್ಸ್ ಫ್ಯೂಚರ್ಸ್ ಮಾತ್ರ ಪಾಸಿಟಿವಲ್ಲಿದ್ದಾವೆ, ಮತ್ತು ಇನ್ನು ನೆಗೆಟಿವಲ್ಲೇ ಇದ್ದಾವೆ. ಎಲ್ಲ ಆಲ್ಮೋಸ್ಟ್ ವರ್ಲ್ಡ್ ಮಾರ್ಕೆಟ್ಸ್ ಎಲ್ಲನೂ ರೆಡ್ಡಲ್ಲೇ ಕಾಣಿಸ್ಕೊಳ್ತವೆ ನಮಗೆ, ಮೋಸ್ಟ್ ಆಫ್ ದಿ ಮಾರ್ಕೆಟ್ಸ್. ಬಟ್ ಇಂಡಿಯನ್ ಮಾರ್ಕೆಟ್ಸ್ ಮಾತ್ರ ಗ್ರೀನಲ್ಲಿದೆ. ಅದಕ್ಕೆ ತುಂಬ ರೀಸನ್ಸ್ ಇದ್ದಾವೆ. ಏನಂತ ಅಂದರೆ, ಬಜೆಟ್ಗಿಂತ ಮುಂಚೆ ಫಸ್ಟ್ ಸ್ಪೆಕ್ಯುಲೇಷನ್ ನಡೀತಾ ಇರುತ್ತೆ. ಏನು ಈ ಸೆಕ್ಟರಿಂದ ಬಂದುಬಿಟ್ಟು ಆ ಸೆಕ್ಟರ್ಗೆ ಹಾಕೋದು, ಆ ಸೆಕ್ಟರಿಂದ ತಂದು ಈ ಸೆಕ್ಟರ್ಗೆ ಹಾಕೋದು, ಈ ಥರ ಡಿಫ್ರೆಂಟ್ ವೇಸಲ್ಲಿ ರೀಇನ್ವೆಸ್ಟ್ ಮಾಡ್ತಾ ಇರ್ತಾರೆ ಎಲ್ಲರೂ, ತುಂಬ ದೊಡ್ಡ ತಲೆಗಳೆಲ್ಲ. ಸೊ ಅದರಿಂದಾಗಿ ಈ ವಾಲಟಿಲಿಟಿ ಕಾಮನ್ ಆಗೇ ಇರುತ್ತೆ. ಆ್ಯಂಡ್ ನಾಟ್ ಓನ್ಲಿ ದಟ್, ನೀವು ನೋಡೋದಾದರೆ ನೀವು ಆಲ್ಮೋಸ್ಟ್ ಒಂದು 20 years ಬ್ಯಾಕ್ ಹೋಗ್ಬಿಟ್ಟು ಅಲ್ಲಿಂದ ಕರೆಕ್ಟಾಗಿ ನೋಡಿ, ಜಾನ್ವರಿ ಮಂತಲ್ಲಿ ನಮಗೆ ತುಂಬ ವಾಲಟಿಲಿಟಿ ಕಾಣಿಸುತ್ತೆ. ತುಂಬ ವಾಲಟಿಲಿಟಿ ಕಾಣಿಸುತ್ತೆ. ಯಾಕೆ ವಾಲಟಿಲಿಟಿ ಕಾಣಿಸುತ್ತೆ ಅಂತಂದರೆ, ಹೇಳಿದ್ನಲ್ವಾ, ಈ ಏನು ಒಂದು ಸೆಕ್ಟರ್ಲಿರೋರು ಇನ್ನೊಂದು ಸೆಕ್ಟರ್ಗೆ ಶಿಫ್ಟ್ ಆಗೋದು, ಈ ಥರ ಎಲ್ಲ ಮಾಡ್ತಿರ್ತಾರೆ. ಆ್ಯಂಡ್ ನಾಟ್ ಓನ್ಲಿ ದಟ್, ಇವಾಗ ನೀವು ನೋಡಿದ್ರೆ ಅಂದರೆ ಆಟೋ ಸೆಕ್ಟರ್ ಆಗಿರ್ಬೋದು, ಇಲ್ಲಾಂದರೆ ಸಿಮೆಂಟ್ ಸೆಕ್ಟರ್ ಆಗಿರ್ಬೋದು, ಅಂದರೆ ಇನ್ಫ್ರಾಸ್ಟ್ರಕ್ಚರ್ ಬಿಲ್ಡಿಂಗ್ ಸೆಕ್ಟರ್ ಆಗಿರ್ಬೋದು, ಇವರೆಲ್ಲ ಏನು ಮಾಡ್ತಾರೆ ಅಂತಂದರೆ ಪ್ರೈಸ್ ಪ್ರೈಸಸ್ ಹೈಕ್ ಮಾಡ್ತಾರೆ 3% 4% ಆ ಥರ ಅಂದ್ಬಿಟ್ಟು. ಇವಾಗ ನೀವು ಆಟೋ ಸೆಕ್ಟರೆಲ್ಲ ಆಗಿರ್ಬೋದು, ನೀವು ನೋಡ್ಬೋದು ಪ್ರತಿಯೊಂದು ಕಂಪ್ನಿನೂ ಪ್ರೈಸಸ್ ಹೈಕ್ ಮಾಡ್ತಾನೆ ಇರ್ತಾರೆ. ಆ್ಯಂಡ್ ನಾಟ್ ಓನ್ಲಿ ದಟ್, ಈ FIIs ಏನು ಮಾಡ್ತಾರೆ ಅಂತಂದರೆ, ಅವ್ರ ಮನಿ, ನಾವು ನೆನ್ನೆ ಮಾತಾಡ್ಕೊಂಡ್ವಲ್ವ, ಅವ್ರ ಮನಿ ಫಸ್ಟ್ ಹೊರಗಡೆ ತೊಗೊಂಡೋಗ್ಬಿಟ್ಟು ಮತ್ತೆ ರೀಇನ್ವೆಸ್ಟ್ ಯಾವುದರಲ್ಲಿ IPOದಲ್ಲಿ QIPಯಲ್ಲಿ ಆ ಥರ ಇನ್ವೆಸ್ಟ್ ಮಾಡ್ತಾ ಹೋಗ್ತಾರೆ. ಅವ್ರ ಸೆಕ್ಟರ್ಸ್ನ ಡಿಫ್ರೆಂಟ್ ಸೆಕ್ಟರ್ಸಲ್ಲೆಲ್ಲ ಇನ್ವೆಸ್ಟ್ ಮಾಡ್ತಾ ಹೋಗ್ತಾರೆ. ಸೊ ಆ್ಯಂಡ್ ಇನ್ನು ಇಂಟರ್ನ್ಯಾಷನಲ್ ನ್ಯೂಸಲ್ಲಿ ಏನಾದರೂ ಅಪ್ಡೇಟ್ ಇದೆಯಾ ಅಂತಂದರೆ, ಈ ಟ್ರಂಪ್ ಅವರ ಓತ್ ಸೆರೆಮನಿ, ಅದು ಬಿಟ್ಟರೆ ಅವರು ಡೈಲಿ ಬೆಳಿಗ್ಗೆ ಎದ್ದ ತಕ್ಷಣ ಫಸ್ಟ್ ಕಾಮೆಂಟ್ಸ್ ಏನು ಮಾಡ್ತಾರೆ ಅಂದರೆ ಟ್ಯಾರಿಫ್ ಬಗ್ಗೆ ಮಾತಾಡ್ತಾರೆ, ಇಲ್ಲಾಂದರೆ H1B ಬಗ್ಗೆ ಮಾತಾಡ್ತಾರೆ. ಇವೆಲ್ಲ ಕೂಡ ಇಂಡಿಯಾಗೆ ತುಂಬ ಇಂಪ್ಯಾಕ್ಟ್ ಆಗುವಂಥ ಮಾತುಗಳು. ಆ್ಯಂಡ್ ಅದು ಬಿಟ್ಟರೆ ಮತ್ತೆ ನೆಕ್ಸ್ಟ್
ಈ ಫೆಡ್ ಮೀಟಿಂಗ್ ಇದೆ ಅಲ್ವಾ, ಫೆಡ್ ಮೀಟಿಂಗ್ ಇದೆ ಯಾವಾಗ January 28 ಆ ರೇಂಜಲ್ಲಿ. ಸೊ ರೇಟ್ ಕಟ್ಸ್ ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ ಮಾರ್ಕೆಟು. ಆ್ಯಂಡ್ ನಾಟ್ ಓನ್ಲಿ ದಟ್ ರೇಟ್ ಕಟ್ ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ, ಬಟ್ ಈ ಮಂತಲ್ಲೇ ಮಾಡ್ತಾರಾ ಅಂತ ಅಂದ್ಬಿಟ್ಟು ಅದು ಮಾತ್ರ ಕ್ಲಾರಿಟಿ ಇಲ್ಲ. ಬಟ್ ಇಯರಲ್ಲಿ 2025 ಮಾಡ್ತೀವಿ ಅಂತ ಅಂದ್ಬಿಟ್ಟು ಜಸ್ಟ್ ಒನ್ ಆರ್ ಟೂ ರೇಟ್ ಕಟ್ಸ್ ಇರ್ತವೆ ಅಂತ ಅಂದ್ಬಿಟ್ಟು ಫೆಡ್ ಚೇರ್ಮನ್ ಇಷ್ಟಕ್ಕೆ ಮುಂಚೆ ಅಪ್ಡೇಟ್ ಮಾಡಿದರು. ಆ್ಯಂಡ್ ಅದು ಬಿಟ್ಟರೆ ಮತ್ತು ಇಂಡಿಯನ್ ಮಾರ್ಕೆಟಲ್ಲಿ ಬರೋದಾದರೆ ನಮ್ಮ ಮಾರ್ಕೆಟ್ ಆಲ್ರೆಡಿ ಬಿದ್ದಿದೆ. ನೀವು ನೋಡೋದಾದರೆ ಹಿಸ್ಟಾರಿಕಲಿ ಪ್ರೀವಿಯಸ್ ಈ ಓವರಾಲ್ ವರ್ಲ್ಡ್ ಮಾರ್ಕೆಟ್ಸ್ ಎಲ್ಲ ಕೂಡ ಆಲ್ಮೋಸ್ಟ್ ಪೀಕ್ಸಲ್ಲಿದ್ದಾವೆ. ಪೀಕ್ಸಲ್ಲಿಂದ ಅಲ್ಲಿಂದ ಸ್ವಲ್ಪ ಕರೆಕ್ಟ್ ಆಗ್ತಿದ್ದಾವೆ ಆ್ಯಂಡ್ ಕನ್ಸಾಲ್ಡೇಟ್ ಆಗ್ತಿದ್ದಾವೆ. ಆ್ಯಂಡ್ ಇಂಡಿಯನ್ ಮಾರ್ಕೆಟ್ಸು ಕೂಡ ಅದೇ ಥರ ಕನ್ಸಾಲ್ಡೇಟ್ ಆಗ್ತಿದೆ. ಬಟ್ ಇವತ್ತಿನ ಮಾರ್ಕೆಟಲ್ಲಿ ನೀವು ನೋಡೋದಾದರೆ ಸ್ವಲ್ಪ ರೈಸ್ ಆಗಿದೆ. ನಮ್ಮಲ್ಲಿ ಆಲ್ರೆಡಿ 10% 10 to 15% ಆಲ್ರೆಡಿ ಬಿದ್ದಿದೆ. ಸೊ ಇವಾಗ ರಿಕವರಿ ಫೇಸ್ ನಮ್ಮ ಮಾರ್ಕೆಟ್ಸ್ಗೆ. ಆ್ಯಂಡ್ ನಾಟ್ ಓನ್ಲಿ ದಟ್, ತುಂಬ ಅನಲಿಸ್ಟ್ಗಳು ಏನು ಹೇಳ್ತಿದ್ದಾರೆ ಅಂತಂದರೆ ಫ್ಯೂಚರಲ್ಲಿ ಇಂಡಿಯನ್ ಮಾರ್ಕೆಟ್ಸಲ್ಲಿ ತುಂಬ ಗ್ರೋತ್ ಇರುತ್ತೆ, ಬಟ್ ನಾಟ್ ಇನ್ ಸ್ಮಾಲ್ ಕ್ಯಾಪ್ಸ್ ಆ್ಯಂಡ್ ಮಿಡ್ ಕ್ಯಾಪ್ಸ್. ಸ್ಮಾಲ್ ಕ್ಯಾಪ್ಸ್ ಮಿಡ್ ಕ್ಯಾಪ್ಸಲ್ಲಿ ಒಂಚೂರು ಕಡಿಮೆ. ಸೊ ನನ್ನ ಪಾಯಿಂಟ್ ಆಫ್ ವ್ಯೂ ಕೂಡ ಅಷ್ಟೇ. ಸ್ಮಾಲ್ ಕ್ಯಾಪ್ಸ್ ಮಿಡ್ ಕ್ಯಾಪ್ಸಿಗೆ ಕಂಪೇರ್ ಮಾಡಿದ್ರೆ 2025 ಫಾರ್ ಲಾರ್ಜ್ ಕ್ಯಾಪ್ಸ್ಗೆ ಗುಡ್ ಟೈಮ್ ಅಂತ ಅಂದ್ಬಿಟ್ಟು ನಾನು ಕನ್ಸಿಡರ್ ಮಾಡ್ತೀನಿ. ಆ್ಯಂಡ್ ನಾಟ್ ಓನ್ಲಿ ದಟ್, ಮತ್ತು ನೀವು ಮಿಡ್ ಕ್ಯಾಪ್ ಇಂಡೆಕ್ಸ್ದು ಚಾರ್ಟ್ ನೋಡೋದಾದರೆ ಇಟ್ಸ್ ಆಲ್ರೆಡಿ ಇನ್ ಪೀಕ್, ಆಲ್ ಟೈಮ್ ಹೈಸ್ಗೆ ಹೋಗ್ತಾ ಇದೆ. ಆ್ಯಂಡ್ ರಿಟರ್ನ್ಸ್ ಇರಲ್ವಾ ಅಂದರೆ ಡೆಫಿನೆಟ್ಲಿ ಇರುತ್ತೆ, ಬಟ್ ಕಡಿಮೆ ರಿಟರ್ನ್ಸ್ ಇರುತ್ತೆ ದ್ಯಾನ್ ಕಂಪೇರ್ ಟು ದ ಲಾರ್ಜ್ ಕ್ಯಾಪ್ಸ್ ದಿಸ್ ಟೈಮ್ 2025 ಮಾತ್ರ ಆ್ಯಸ್ ಐ ಎಕ್ಸ್ಪೆಕ್ಟೆಡ್. ಅದು ಬಿಟ್ಟರೆ ಮತ್ತು ಇನ್ನು ಸ್ಮಾಲ್ ಕ್ಯಾಪ್ಸಲ್ಲೂ ಕೂಡ ನೀವು ನೋಡಿದ್ರೆ ಸ್ಮಾಲ್ ಕ್ಯಾಪ್ ಇಂಡೆಕ್ಸು ಕೂಡ ಆಲ್ಮೋಸ್ಟ್ ಪೀಕಲ್ಲಿದೆ. ಹಂಗಂತಂದರೆ ಓಕೆ ಇಂಡೆಕ್ಸಲ್ಲಿರೋ ಪರ್ಫಾರ್ಮ್ ಮಾಡದಿದ್ದರೆ ಬೇರೆ ಪರ್ಫಾರ್ಮ್ ಮಾಡಲ್ವಾ ಅಂತಂದರೆ ಹಂಗೂ ಇಲ್ಲ, ಡೆಫಿನೆಟ್ಲಿ ಪರ್ಫಾರ್ಮ್ ಮಾಡ್ತವೆ. ಬಟ್ ದ ಥಿಂಗ್ ಹಿಯರ್ ಈಸ್ ನಾವು ಎಷ್ಟು ಕಾಷಿಯಸ್ ಆಗಿ ಯಾವ ಥರ ಅನಲೈಸ್ ಮಾಡಿಬಿಟ್ಟು ನಾವು ಕಂಪ್ನೀಸಲ್ಲಿ ಇನ್ವೆಸ್ಟ್ ಮಾಡ್ತೀವಿ ಅಂತ ಅಂದ್ಬಿಟ್ಟು ಅನ್ನೋದು ವೆರಿ ಇಂಪಾರ್ಟೆಂಟ್. ಆ್ಯಂಡ್ ನೀವು ಇವತ್ತು ತೋರಿಸ್ತೀನಿ ಕೆಲವೊಂದು ಫ್ರಾಡ್ ಕಂಪ್ನೀಸು, 1-2 ಕಂಪ್ನೀಸ್ ತೋರಿಸ್ತೀನಿ ನಾನು ನಿಮಗೆ, ಯಾವ ಥರ ಅವರು ಫ್ರಾಡ್ಯುಲೆಂಟ್ ಆ್ಯಕ್ಟಿವಿಟೀಸ್ ಎಲ್ಲ ಮಾಡ್ತಿದ್ದಾರೆ, ಹವಾಲಾ ಟ್ರಾನ್ಸಾಕ್ಷನ್ಸ್ ಎಲ್ಲ ಮಾಡ್ತಿದ್ದಾರೆ ಅಂತ ಅಂದ್ಬಿಟ್ಟು. ಆ್ಯಂಡ್ ಯಾವ ಸೆಕ್ಟ್ರಲ್ಲಿ ಇನ್ವೆಸ್ಟ್ ಮಾಡಬೇಕು ಅಂತ ಅನ್ನೋದಾದರೆ ಐ ಪ್ರಿಫರ್ ದಟ್ ಆ್ಯಸ್ ಆಫ್ ನೋ ಫಾರ್ಮಾ ಸೆಕ್ಟರಲ್ಲಿ ಇನ್ವೆಸ್ಟ್ ಮಾಡ್ಬೋದು. ಯಾಕಂದರೆ ಇಯರ್ ಆನ್ ಇಯರ್ ಒಳ್ಳೆ ಗ್ರೋತೆ ಕೊಡ್ತಾ ಇದೆ ಫಾರ್ಮಾ ಸೆಕ್ಟರ್. ಆ್ಯಂಡ್ ನಾಟ್ ಓನ್ಲಿ ದಟ್ ಹೌಸಿಂಗ್ ಫೈನಾನ್ಸ್ ಬಗ್ಗೆ ಒಂಚೂರು ಕಣ್ಣಾಡಿಸಿ. ನೀವು ಇದನ್ನೆಲ್ಲ ನಾನು ಹೇಳಿದ್ದೀನಿ ಅಂತ ಅಂದ್ಬಿಟ್ಟು ಇನ್ವೆಸ್ಟ್ ಮಾಡೋಕ್ಕೆ ಹೋಗ್ಬೇಡಿ ದಯವಿಟ್ಟು. ಫಸ್ಟ್ ನೀವು ಕೂಡ ಒಂದ್ಸಲಿ ಅನಲೈಸ್ ಮಾಡಿ, ಸರಿನಾ? ಆ್ಯಂಡ್ ಬಿಲ್ಡಿಂಗ್ ಮೆಟೀರಿಯಲ್ಸ್, ನೀವು ರಿಯಲ್ ಎಸ್ಟೇಟ್ ಸೆಕ್ಟರ್ ತೊಗೊಳ್ಳೋದಾದರೆ ರಿಯಲ್ ಎಸ್ಟೇಟ್ ಸೆಕ್ಟರ್ ಆಲ್ರೆಡಿ 40% 50% ಇನ್ಕ್ರೀಸ್ ಆಗಿದೆ. ಬಟ್ ದ ಥಿಂಗ್ ಹಿಯರ್ ಈಸ್ ನಾವು ಇದು ಏನು ರಿಯಲ್ ಎಸ್ಟೇಟ್ ಸೆಕ್ಟರ್ಗೆ ರಾ ಮೆಟೀರಿಯಲ್ ಸಪ್ಲೈ ಮಾಡ್ತಲ್ವಾ, ಬಿಲ್ಡಿಂಗ್ ಮೆಟೀರಿಯಲ್ಸ್ ಎಲ್ಲನೂ, ಆ ಸೆಕ್ಟರ್ಸ್ನ ನಾವು ಒಂಚೂರು ಫೋಕಸ್ ಮಾಡಿದ್ರೆ ಒಂಚೂರು ಕಣ್ಣಾಡಿಸಿ ಒಂದ್ಸಲಿ, ಸರಿನಾ? ಅದು ಬಿಟ್ಟರೆ ಮತ್ತಿನ್ನು ಹಾಸ್ಪಿಟಲ್ ಸೆಕ್ಟರು ಕೂಡ ಒಳ್ಳೆ ಗ್ರೋತ್ ಇರೋ ಥರ ಕಾಣ್ತಿದೆ ದಿಸ್ ಇಯರ್. ಆ್ಯಂಡ್ ಟ್ರಾವೆಲಿಂಗ್ ಸೆಕ್ಟರ್ ಇದೆ ಅಲ್ವಾ, ಈ ಕೆಲವೊಂದು ಟ್ರಾವೆಲಿಂಗ್ ಏಜೆನ್ಸೀಸ್ ಎಲ್ಲ ಇರ್ತಾವಲ್ವ ಆ ಸೆಕ್ಟರ್. ಅದು ಬಿಟ್ಟರೆ ಮತ್ತೆ ನೀವು ಇವಾಗ ಈ ಇಯರ್ ಕನ್ಸಾಲಿಡೇಟ್ ಆಗ್ಬೋದು ಅಂತ ಅನ್ನೋದಾದರೆ ಮತ್ತೆ ಓವರ್ ಏನಂತೀವಿ ಒಂಚೂರು ಮಾರ್ಕೆಟಲ್ಲಿ ಸ್ಪೆಕ್ಯುಲೇಷನ್ಸ್ ತುಂಬ ಬರ್ತಿದೆ ಒಂದು ಸೆಕ್ಟರ್ ಬಗ್ಗೆ ಟಾಕ್ ಅಂತ ಅನ್ನೋದ್ರೆ ಇವಾಗ ಡಿಫೆನ್ಸ್ ಸೆಕ್ಟರ್. ಮೋಸ್ಟ್ ಆಫ್ ದಿ ಫಂಡ್ ಮ್ಯಾನೇಜರ್ಸ್ ಕೂಡ ಅಟ್ಲೀಸ್ಟ್ ಒಂದು ಡಿಫೆನ್ಸ್ ಸೆಕ್ಟರ್ ಸ್ಟಾಕ್ ಇಟ್ಕೊಂಡಿದ್ದಾರೆ ಆ್ಯಸ್ ಆಫ್ ನೌ. ಅದು ಬಿಟ್ಟರೆ ಇನ್ನು ಡಾಟಾ ಸೆಂಟರ್ಸ್ಗೆ ಫ್ಯೂಚರಲ್ಲಿ ಓಕೆ ಒಳ್ಳೆ ಗ್ರೋತ್ ಇದೆ. ಅದು ಬಿಟ್ಟರೆ ಮತ್ತು ಕ್ಯಾಪಿಟಲ್ ಗೂಡ್ಸು ಮತ್ತು ಪವರ್ ಸೆಕ್ಟರ್ ಇವೆಲ್ಲ ಕೂಡ ಒಂಚೂರು ಕನ್ಸಾಲಿಡೇಟ್ ಆಗ್ಬೋದು ದಿಸ್ ಇಯರ್ ದ್ಯಾನ್ ಕಂಪೇರ್ ಟು ದ ಎನಿ ಅದರ್ ಇಯರ್ಸ್ ಅಂತ ಅಂದ್ಬಿಟ್ಟು ಹೇಳ್ತಾ, ದೆನ್ ನೆಕ್ಸ್ಟ್ ನೀವು ಇಲ್ಲಿ ಇಂಪಾರ್ಟೆಂಟ್ ಡಾಟಾ ಒಂದು ಕೊಟ್ಟಿದ್ದೀನಿ, ಇದನ್ನೊಂಚೂರು ಕಣ್ಣಾಡಿಸಿ. ಇದು ಏನರ ಬಗ್ಗೆ ಅಂತಂದರೆ ಈ ಸೆನ್ಸೆಕ್ಸ್ ಇದಲ್ವ, ಸೆನ್ಸೆಕ್ಸ್ ಇಯರ್ ಆನ್ ಇಯರ್ ಎಷ್ಟೆಷ್ಟು ರಿಟರ್ನ್ಸ್ ಕೊಟ್ಟಿದೆ ಅಂತ ಅಂದ್ಬಿಟ್ಟು ಎವ್ರಿ ಇಯರ್ ಎಷ್ಟೆಷ್ಟು ರಿಟರ್ನ್ಸ್ ಕೊಟ್ಟಿದೆ. ಇದು ಯಾಕೆ ಇಂಪಾರ್ಟೆಂಟ್ ಅಂತಂದರೆ ನಾವು ನೆಕ್ಸ್ಟ್ ಇಯರ್ ಎಷ್ಟು ಪ್ರಿಡಿಕ್ಟ್ ಮಾಡ್ಬೋದು ಅನ್ನೋದು ವೆರಿ ಇಂಪಾರ್ಟೆಂಟ್. ಇಲ್ಲಿ ಸಿ ಇಯರ್ ಆನ್ ಇಯರ್ ಇಷ್ಟು ರಿಟರ್ನ್ಸ್ ಕೊಟ್ಟಿದೆ. ನೀವು ಕರೆಕ್ಟಾಗಿ ಅಬ್ಸರ್ವ್ ಮಾಡಿದ್ರೆ ಈ ಒಂದು ಪ್ಯಾಟ್ರನ್ನ ಒಂದು ಸಲ ಕಡಿಮೆ ರಿಟರ್ನ್ಸ್, ಒಂದು ಸಲ ಜಾಸ್ತಿ ರಿಟರ್ನ್ಸ್, ಕಡಿಮೆ ಜಾಸ್ತಿ ಈ ಥರ ಆಲ್ಟರ್ನೇಟ್ ಆಗಿ ಹೋಗ್ತಾ ಇದೆ. ಓಕೆ, ಯಾವುದ್ರಲ್ಲಿ ಕಡಿಮೆ ಯಾವುದ್ರಲ್ಲಿ ಜಾಸ್ತಿ ರಿಟರ್ನ್ಸ್ ಕೊಟ್ಟಿದೆ ಅಂತಂದರೆ ಆಡ್ ಇಯರ್ಸಲ್ಲಿ ಬಂದುಬಿಟ್ಟು ನಿಮಗೆ 26 ಆಲ್ಮೋಸ್ಟ್ ಅಗ್ರಿಗೇಟ್ 26.56 ರಿಟರ್ನ್ಸ್ ಕೊಟ್ಟಿದೆ. ಅದು ಬಿಟ್ಟರೆ ಈವನ್ ಇಯರ್ಸಲ್ಲಿ ಆಲ್ಮೋಸ್ಟ್ 11.2% ರಿಟರ್ನ್ಸ್ ಕೊಟ್ಟಿದೆ. ಇನ್ನು
ಅದು ಬಿಟ್ಟರೆ ಇಯರ್ ಆನ್ ಇಯರ್ ಡೆಫಿನೆಟ್ಲಿ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಆ್ಯಂಡ್ ಮೋಸ್ಟ್ ಆಫ್ ದಿ ಅನಾಲಿಸ್ಟ್ಗಳು ಏನು ಹೇಳ್ತಿದ್ದಾರೆ ಅಂತಂದರೆ ಈ ಸಲ ಇಂಡಿಯನ್ ಇಂಡೆಕ್ಸ್ಗಳು ಸಿಂಗಲ್ ಡಿಜಿಟ್ ಪರ್ಫಾರ್ಮೆನ್ಸ್ ಕೊಡೋ ಚಾನ್ಸಸ್ ಜಾಸ್ತಿ ಇದೆ ಅಂತ ಹೇಳ್ತಿದ್ದಾರೆ. ಬಟ್ ಐ ಸ್ಟ್ರಾಂಗ್ಲಿ ಬಿಲೀವ್ ದಟ್ ಡಬಲ್ ಡಿಜಿಟ್ ರಿಟರ್ನ್ಸ್ ಕೊಡುತ್ತೆ ಅಂತಂದ್ಬಿಟ್ಟು. ಯಾಕೆ ಅಂತಂದರೆ ಎಲ್ಲರೂ ಏನು ಹೇಳ್ತಿದ್ದಾರೆ ಅಂತಂದರೆ ಓಕೆ ದೇ ಆರ್ ಕಂಪೇರಿಂಗ್ ವಿತ್ ದ ಗ್ಲೋಬಲ್ ಮಾರ್ಕೆಟ್ಸ್ ಆಲ್ಮೋಸ್ಟ್ ಹೈಯಲ್ಲಿದ್ದಾವೆ. ಇವಾಗ ನಮ್ಮ ಮಾರ್ಕೆಟ್ಸ್ ತುಂಬ ಕರೆಕ್ಟ್ ಆಗಿದ್ದಾವೆ, ಆಲ್ಮೋಸ್ಟ್ 10% ಕರೆಕ್ಟ್ ಆಗಿದೆ. ಅದಕ್ಕೋಸ್ಕರ ನಾನು ಇನ್ನೂ ಬುಲ್ಲಿಶ್ ಆಗಿ ನೋಡ್ತಾ ಇದ್ದೀನಿ. ಆಲ್ಮೋಸ್ಟ್ 10% ಮತ್ತು ರಿಕವರಿ ಆಗಲ್ವ ಅಂತಂದರೆ ಡೆಫಿನೆಟ್ಲಿ ಆಗುತ್ತೆ ಈ ಇಯರ್ ಅಂತಂದ್ಬಿಟ್ಟು ಐ ಆಮ್ ಪ್ರಿಡಿಕ್ಟಿಂಗ್. ಇನ್ನೂ ಒಂದು ಇಂಪಾರ್ಟೆಂಟ್ ಡಾಟಾ ನೋಡೋದಾದರೆ ಇಲ್ಲಿ ನೀವು ನೋಡಿದ್ರೆ ಈ ಚಾರ್ಟ್ ಏನು ಕಾಣ್ತಿದೆ ಅಲ್ವಾ, ಇದು ತುಂಬ ಇಂಪಾರ್ಟೆಂಟ್ ಚಾರ್ಟ್. ಏನಂತಾರೆ ಲಾಸ್ಟ್ 9 ಇಯರ್ಸಲ್ಲಿ ಯಾವ್ಯಾವುದು ಎಷ್ಟೆಷ್ಟು ರಿಟರ್ನ್ಸ್ ಕೊಟ್ಟಿದೆ ಅಂತ ಅಂದ್ಬಿಟ್ಟು ನಿಫ್ಟಿ ಸ್ಮಾಲ್ ಕ್ಯಾಪ್ಸ್, ನಿಫ್ಟಿ 50 ಮತ್ತು ನಿಫ್ಟಿ ಮಿಡ್ ಕ್ಯಾಪ್ಸ್ ಈ ಮೂರಕ್ಕೂ ಕಂಪ್ಯಾರಿಸನ್ ಇಲ್ಲಿದೆ. ಸರಿನಾ? ನೀವು ಕರೆಕ್ಟಾಗಿ ನೋಡೋದಾದ್ರೆ ಈ ಒಂದು ಡಾಟಾನ ನಾನು ಟೆಲಿಗ್ರಾಮ್ ಗ್ರೂಪಲ್ಲಿ ಶೇರ್ ಮಾಡ್ತೀನಿ. ಸರಿನಾ? ನಾನು ಲಿಂಕಲ್ಲಿ ಕೊಟ್ಟಿರ್ತೀನಿ ಟೆಲಿಗ್ರಾಮ್ ಗ್ರೂಪ್ ಲಿಂಕ್ನ, ಅದನ್ನೊಂಚೂರು ಕಣ್ಣಾಯಿಸಿ. ಸರಿನಾ? ನಿಮಗೆ ಇಷ್ಟ ಆದರೆ ಅದನ್ನು ಫಾಲೋ ಆಗಿಬಿಡಿ. ಸರಿನಾ? ದೆನ್ ನೆಕ್ಸ್ಟ್ ಇಲ್ಲಿ ನೋಡೋದಾದರೆ 9 ಇಯರ್ಸಲ್ಲಿ ಮಿಡ್ ಕ್ಯಾಪ್ಸ್ ಆಲ್ಮೋಸ್ಟ್ ಡೆಲಿವರ್ ದ 7 ಇಯರ್ಸ್ ಈ 9 ಇಯರ್ಸ್ ಕಂಪ್ಲೀಟ್ 9 ಇಯರ್ಸಲ್ಲಿ 7 ಇಯರ್ಸ್ ಪಾಸಿಟಿವ್ ರಿಟರ್ನ್ಸ್ ಕೊಟ್ಟಿದೆ. ಅದು ಬಿಟ್ಟರೆ ಸ್ಮಾಲ್ ಕ್ಯಾಪ್ಸ್ ಬಂದುಬಿಟ್ಟು 6 ಇಯರ್ಸ್ ಪಾಸಿಟಿವ್ ರಿಟರ್ನ್ಸ್ ಕೊಟ್ಟಿದೆ 9 ಇಯರ್ಸಲ್ಲಿ. ಇದು ತುಂಬ ಇಂಪಾರ್ಟೆಂಟ್ ಡಾಟಾ ಆಗುತ್ತೆ, ಯಾಕೆಂದರೆ ನೆಕ್ಸ್ಟ್ ಬರೋ ಇಯರ್ಸ್ನ ನಾವು ಪ್ರಿಡಿಕ್ಟ್ ಮಾಡ್ಬೋದು ಇದರಿಂದ ಅಂತ ಅಂದ್ಬಿಟ್ಟು. ಆ್ಯಂಡ್ ನೆಕ್ಸ್ಟ್ ಬರೋದಾದರೆ ಈ ಒಂದು ಸ್ಟಾಕ್ಸ್ಗೆ ಇನ್ನು ಸ್ಟಾಕ್ ಅನಾಲಿಸಿಸ್ಗೆ ಬರೋದಾದರೆ ಈ ಕೆಲವೊಂದು ಸ್ಟಾಕ್ಸ್ ನಾನಾಗಲೇ ಹೇಳಿದ್ನಲ್ವ, ಕೆಲವೊಂದು ಸೆಕ್ಟರ್ಸ್ಗೆ ಎನರ್ಜಿ ಸೆಕ್ಟರ್ ಅಂತ ಅಂದ್ಬಿಟ್ಟು ಮತ್ತು ಯಾವುದು ಹೌಸಿಂಗ್ ಸೆಕ್ಟರ್ಸ್ ಅಂತ ಅಂದ್ಬಿಟ್ಟು ಇವೆಲ್ಲನೂ ನೀವು ಕರೆಕ್ಟಾಗಿ ಅಬ್ಸರ್ವ್ ಮಾಡಿದ್ರೆ ಇಂಥ ಸೆಕ್ಟರ್ ಸ್ಟಾಕ್ಸ್ನೇ ಈ ಬ್ರೋಕರೇಜ್ ಕಂಪ್ನೀಸ್ ಎಲ್ಲನೂ ಏನು ಬೈ ರೇಟಿಂಗು ಮತ್ತು ಸೆಲ್ ರೇಟಿಂಗು ಈ ಥರ ಎಲ್ಲ ಡಿಫ್ರೆನ್ಷಿಯೇಟಾಗಿ ಕೊಟ್ಟಿರ್ತಾರೆ. ಒಂಚೂರು ಅಬ್ಸರ್ವ್ ಮಾಡಿ. ಇವತ್ತಿನ ರೇಟಿಂಗ್ಸ್ ಕೊಟ್ಟಿರೋದು ಇವೆಲ್ಲ ಕಂಪ್ನೀಸಲ್ಲಿ ಆಲ್ಮೋಸ್ಟ್ ಈ 3 ಕಂಪ್ನೀಸಲ್ಲಿ ನೀವು ಪಾಸಿಟಿವ್ ಏನು ರಿಟರ್ನ್ಸ್ ನೋಡಿರ್ಬೋದು. ಮತ್ತು ಈಗ ಈ ಪೆಟ್ರೋನೆಟ್ಟಲ್ಲಿ ನೀವು ಇವತ್ತು ನೆಗೆಟಿವ್ ರಿಟರ್ನ್ಸ್ ನೋಡಿರ್ಬೋದು. ಯಾಕೆ ಅಂತಂದರೆ ಇವರು ಬೈ ರೇಟಿಂಗು ಮತ್ತು ಸೆಲ್ ರೇಟಿಂಗ್ ಕೊಟ್ಟಿದ್ದಾರೆ ಡಿಫ್ರೆಂಟ್ ಬ್ರೋಕರೇಜ್ ಕಂಪ್ನೀಸ್ ಅವರು, ಅದರಿಂದ ಆಗಿಬಿಟ್ಟು. ಬಟ್ ಇದನ್ನು ಫಾಲೋ ಮಾಡ್ಬೋದಾ ಅಂತಂದರೆ ಐ ಸ್ಟ್ರಾಂಗ್ಲಿ ಸೇ ದಟ್ ಓಕೆ ನೀವು ಫಾಲೋ ಮಾಡೋದಕ್ಕಿಂತ ಮುಂಚೆ ನಿಮ್ಮಷ್ಟಕ್ಕೆ ನೀವು ಅನಲೈಸ್ ಮಾಡಿ ದಯವಿಟ್ಟು. ಆ್ಯಂಡ್ ವೇರಿಯಸ್ ಬ್ರೋಕರೇಜ್ ಸೆಕ್ಯೂರಿಟೀಸ್ ಎಲ್ಲ ಇರ್ತಾವಲ್ಲ, ಅವೆಲ್ಲ ಕೊಟ್ಟಿರೋ ಏನು ಫ್ಯೂಚರಲ್ಲಿ ಗ್ರೋತ್ ಇರ್ಬೋದು ಅಂತ ಅಂದ್ಬಿಟ್ಟು ಅವ್ರು ಕೊಟ್ಟಿರೋ ಕೆಲವೊಂದು ಕಂಪನೀಸ್ ಅಂತಂದರೆ ಇಲ್ಲಿ ನಿಮಗೆ ಲಿಸ್ಟ್ ಕಾಣಿಸ್ತಾ ಹೋಗುತ್ತೆ. ಈ ICICI ಇದು ಯಾವುದು ಆಕ್ಸಿಸ್ ಸೆಕ್ಯೂರಿಟೀಸು ಮತ್ತು HDFC ಸೆಕ್ಯೂರಿಟೀಸ್ ಅವರು, ಹಿಂದೂಸ್ತಾನ್ ಯೂನಿಲಿವರು ಮತ್ತು ಏರ್ಟೆಲ್ ಮತ್ತು ಇನ್ಫೋಸಿಸ್ಸು ಮತ್ತು ಜಿಂದಾಲ್ ಸ್ಟೀಲ್ ಪವರ್, ಸಿಯಾಟ್, ಇದರಲ್ಲಿ ನೀವು ಕಾಮನ್ನಾಗಿ ನೋಡೋದಾದರೆ ಮೋಸ್ಟ್ ಆಫ್ ದಿ ಟೈಮ್ಸ್ ನಿಮ್ಗೆ ಕಾಣಿಸೋವಂಥ ಸ್ಟಾಕ್ಸ್ ಎನರ್ಜಿ ಸ್ಟಾಕ್ಸ್ ಮತ್ತು ಇನ್ಫ್ರಾಸ್ಟ್ರಕ್ಚರು ಈ ಥರದ್ದು ಕಾಣ್ತಿರ್ತವೆ. ಬೈ ರೇಟಿಂಗ್ ಕೊಡ್ತಾ ಇದ್ದಾರೆ ಈ ಒಂದು ಸೆಕ್ಟರ್ಸಲ್ಲಿ. ಈ ಒಂದು ಸ್ಟಾಕ್ಸ್ಗೆ ಬೇಕು ಅಂತ ಅಂದರೆ ಇದನ್ನು ಒಂದು ಸಲ ಸ್ಕ್ರೀನ್ಶಾಟ್ ತೊಗೊಳ್ಳಿ, ಆಮೇಲೆ ಒಂದು ಸಲ ಅನಲೈಸ್ ಮಾಡಿ. ನೀವು ಫಸ್ಟ್ ಅನಲೈಸ್ ಮಾಡಿ ದಯವಿಟ್ಟು, ಇಲ್ಲ ಅಂತಂದರೆ ಟಚ್ ಮಾಡೋಕ್ಕೆ ಹೋಗಬೇಡಿ. ಆ್ಯಂಡ್ ನೆಕ್ಸ್ಟ್ ಬರೋದಾದರೆ ನೆಕ್ಸ್ಟ್ ನಾವು ITC ಬಗ್ಗೆ ಮಾತಾಡಬೇಕು. ITC ಹೋಟೆಲ್ಸ್ ಬಗ್ಗೆ. ITC ಹೋಟೆಲ್ಸ್ ಡಿಮರ್ಜ್ ಆಗಿದೆ ಅಲ್ವಾ ITC ಕಂಪ್ನಿಯಿಂದ, ನಾನು ನೆನ್ನೆ ಹೇಳಿದ್ನಲ್ವಾ. ಸೊ ವಿತಿನ್ 2 ಡೇಸ್ ಒಳಗಡೆ ನೀವು ಲಾಸ್ಟ್ ಅಂದರೆ ITC ಸೆಕ್ಟರ್ ಇದು ITC ಕಂಪ್ನಿದು ಅಟ್ಲೀಸ್ಟ್ ಒಂದು ಶೇರ್ ಹೋಲ್ಡ್ ಮಾಡಿದರೆ ನೀವು ITC ಹೋಟೆಲ್ IPOಗೆ ಅಪ್ಲೈ ಮಾಡೋಕ್ಕೆ ತುಂಬ ಈಸಿ ಆಗುತ್ತೆ. ಸೊ ಲಾಸ್ಟ್ 2 ಡೇಸ್ ಇದೆ, ಇದನ್ನು ಒಂಚೂರು ರಿಮೈಂಡ್ ಮಾಡ್ತಾ ಇದ್ದೀನಿ, ಯಾಕೆಂದರೆ ಮರ್ತೋಗಿರ್ತೀರ ಅಂತ ಅಂದ್ಬಿಟ್ಟು ನಿನ್ನೆ ಸೆಷನಲ್ಲೂ ಕೂಡ ನಾನು ಹೇಳಿದೆ. ಆ್ಯಂಡ್ ಬಟ್ ಇವತ್ತು ಇದು ಯಾಕೆ ಇಂಪಾರ್ಟೆಂಟ್ ಅಂತಂದರೆ ನಮಗೆ ಅಲಾಟ್ಮೆಂಟ್ ಅನ್ನೋದು ತುಂಬ ಚಾನ್ಸಸ್ ಜಾಸ್ತಿ ಇರುತ್ತೆ. ಆ್ಯಂಡ್ ಹೋಟೆಲ್ ಸೆಕ್ಟರ್ಸು ನಾನು ಮರ್ತೆ ಅಂದ್ಕೊತೀನಿ ಆಗಲೇ ಹೇಳೋದು, ಹೋಟೆಲ್ ಸೆಕ್ಟರ್ಸ್ ಮತ್ತು ಫಾರ್ಮಾ ತುಂಬ ಬುಲ್ಲಿಶಲ್ಲಿ ನಾನು ನೋಡ್ತಾ ಇದ್ದೀನಿ ಆ್ಯಸ್ ಆಫ್ ನೌ. ಆ್ಯಂಡ್ ಅದು ಬಿಟ್ಟರೆ ನಾವು ಜುಪಿಟರ್ ಲೈಫ್ ಲೈನ್ ಹಾಸ್ಪಿಟಲ್ಸ್ ಬಗ್ಗೆ ಮಾತಾಡ್ಕೋಬೇಕು. ಯಾಕೆಂದರೆ ಇವರು ಎಕ್ಸ್ಚೇಂಜಸ್ಗೆ ಅಪ್ಡೇಟ್ ಮಾಡಿರೋ ವಿಚಾರ ಪ್ರಕಾರ ಇವರು 78 ಬೆಡ್ಸ್ ಅವ್ರ ಕೆಪಾಸಿಟಿನ ಇನ್ಕ್ರೀಸ್ ಮಾಡ್ಕೊತಿದ್ದಾರೆ. ಆ್ಯಂಡ್ ಇಲ್ಲಿ ಪುಣೆ ಮತ್ತು ಇಂಡೋರ್ ಹಾಸ್ಪಿಟಲ್ಸಲ್ಲಿ ಇವಾಗ ಅವರು ಟೋಟಲ್ ಬೆಡ್ ಅಕೌಂಟ್ ಬಂದುಬಿಟ್ಟು 1061 ಆಗಿದೆ. ಆ್ಯಂಡ್ ನಾಟ್ ಓನ್ಲಿ ದಟ್, ಅವ್ರು ಏನು ಹೇಳ್ತಿದ್ದಾರೆ ಅಂತಂದರೆ ಇನ್ನು ನೆಕ್ಸ್ಟ್ ಕಮ್ಮಿಂಗ್ ಬರೋ ಇಯರ್ಸಲ್ಲಿ ಒಳ್ಳೆ ರಿಟರ್ನ್ಸ್ ಇರುತ್ತೆ. ಎಷ್ಟು ಅಂತಂದರೆ ಇಫ್ ಅವ್ರ ಬೆಡ್ ಕೌಂಟ್ ಅನ್ನೋದು 2000ಗೆ ಇನ್ಕ್ರೀಸ್ ಮಾಡಿಕೊಂಡ್ರೆ ಅವರ ಎಬಿಟಾ ಬಂದುಬಿಟ್ಟು ಪರ್ ಬೆಡ್ 3.5 ಮಿಲಿಯನ್ ಪರ್ ಬೆಡ್ಗೆ ಇನ್ಕ್ರೀಸ್ ಮಾಡ್ಕೊಳ್ಳೋಷ್ಟು ಕೆಪಾಸಿಟಿ ಹೊಂದಿದ್ದಾರೆ ಅಂತ ಅವ್ರು ಹೇಳ್ತಿದ್ದಾರೆ. ಇದು ತುಂಬ ಇಂಪಾರ್ಟೆಂಟ್ ವಿಚಾರ. ಯಾಕೆ ಅಂತಂದರೆ ಇವಾಗ ನೀವು ನೋಡಿದ್ದೀರ ಅಂತಂದರೆ ದೀಸ್ ಆರ್ ದ ಎನಫ್ ಹಾಸ್ಪಿಟಲ್, ನಮಗೆ ಎನಫ್ ಹಾಸ್ಪಿಟಲ್ ಬೆಡ್ಸ್ ಇದ್ದಾವೆ ಫಸ್ಟ್ ಆಫ್ ಆಲ್ ಇಂಡಿಯಾದಲ್ಲಿ ಅಂತಂದರೆ ಇವೆಲ್ಲ ಇದಾವಲ್ವಾ. ಇಲ್ಲಿ
ಈ ಇಂಡಿವಿಜುವಲ್ ಕಂಪನೀಸಲ್ಲಿ ಎಷ್ಟೆಷ್ಟು ಹಾಸ್ಪಿಟಲ್ ಬೆಡ್ಸ್ ಇದ್ದಾವೆ ಅಂತ ಅಂದ್ಬಿಟ್ಟು ನೀವು ಇಲ್ಲಿ ಕೌಂಟ್ ಇದೆ ನೋಡ್ಕೊಳ್ಳಿ. ನಮಗೆ ಯಾರು WHO ಹೇಳೋ ಪ್ರಕಾರ 3 ಬೆಡ್ಸ್ ಇರಬೇಕು. 3 ಬೆಡ್ಸ್ ಇರಬೇಕು. ಎಷ್ಟು 1000 ಪೀಪಲ್ಗೆ, ಎವ್ರಿ 1000 ಪೀಪಲ್ಗೆ 3 ಬೆಡ್ಸ್ ಇರಬೇಕು. ಬಟ್ ನಮ್ಮಲ್ಲಿ ಎಷ್ಟಿದೆ 1.3 per 1000 ಪೀಪಲ್ ಬೆಡ್ಸ್ ಮಾತ್ರ ಇದೆ. ಸೊ ಇವ್ರಿಗೆ ಇನ್ಫ್ರಾಸ್ಟ್ರಕ್ಚರ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಹಾಸ್ಪಿಟಲ್ಸ್ ಅವ್ರಿಗೆ. ಆ್ಯಂಡ್ ಫ್ಯೂಚರಲ್ಲಿ ಗ್ರೋತ್ ಆಗೋ, ನಿಮ್ಮಲ್ಲಿ ಯಾರಾದರೂ ಹುಷಾರಿಲ್ಲ ಅಂತಂದರೆ ಹಾಸ್ಪಿಟಲ್ಗೆ ಹೋದರೆ ಸೈಲೆಂಟ್ ಆಗಿರ್ತೀರಾ, ದುಡ್ಡು ಖರ್ಚಾಗುತ್ತೆ ಅಂತ ಅಂದ್ಬಿಟ್ಟು ಬೇಕಾದ್ರೆ ತಿನ್ನೋದು ಬಿಟ್ಬಿಡ್ತೀರಾ. FMCG ಸೆಕ್ಟರ್ ಬೀಳ್ಬೋದು, ಬಟ್ ಇದನ್ನು ನಾವು ನೆಗ್ಲೆಕ್ಟ್ ಮಾಡೋಕ್ಕಾಗಲ್ವಲ್ಲ. ಸೊ ಇನ್ ದಿ ಸೇಮ್ ವೇ ಇಲ್ಲಿ ಮತ್ತೆ ಈ 3 per 1000 ಬೆಡ್ಸ್ಗೆ ಇನ್ಕ್ರೀಸ್ ಆಗಬೇಕು ಅಂತಂದರೆ ನಮಗಿನ್ನ 2.4 ಮಿಲಿಯನ್ ಬೆಡ್ಸ್ ಬೇಕಾಗ್ತವೆ. ಇದು ಒಂದು ಸ್ಟಡಿ, ಇದನ್ನು ಕೂಡ ನಾನು ಟೆಲಿಗ್ರಾಮ್ ಗ್ರೂಪಲ್ಲಿ ಶೇರ್ ಮಾಡ್ತೀನಿ, ಒಂದ್ಸಲಿ ಅನಲೈಸ್ ಮಾಡಿ, ಸರಿನಾ. ಸೊ ಇವ್ರು ಇನ್ಕ್ರೀಸ್ ಮಾಡ್ಕೊತಿರೋದು. ಆ್ಯಂಡ್ ಒನ್ ಮೋರ್ ಥಿಂಗ್, ನಾವು ಒಂಚೂರು ಟೈಮ್ ಕೊಟ್ಟು ಒಂಚೂರು ಅನಲೈಸ್ ಮಾಡ್ಬೋದು ಅನ್ನೋ ಅಂಥ ಕಂಪ್ನಿನೇ ಇದು. ಒಂಚೂರು ಅನಲೈಸ್ ಮಾಡಿ ಕೂತ್ಕೊಂಡು. ಸೊ ನಮ್ಮ ಟೈಮ್ ಕೊಡ್ಬೋದಾ ಅಂತಂದರೆ ಎಸ್ ಕೊಡ್ಬೋದು, ವರ್ತೆ. ಆ್ಯಂಡ್ ನಾವು ಇನ್ನೊಂದು ವಿಚಾರ ಮಾತಾಡ್ಕೋಬೇಕು ಅಂತಂದರೆ ನಾವು ಆರ್ಗ್ಯಾನಿಕ್ ಎಕ್ಸ್ಪೋರ್ಟ್ಸ್ ಬಗ್ಗೆ ಮಾತಾಡ್ಕೋಬೇಕು, ಆರ್ಗ್ಯಾನಿಕ್ ಫುಡ್ಸ್ ಎಕ್ಸ್ಪೋರ್ಟ್ಸ್ ಬಗ್ಗೆ. ಆರ್ಗ್ಯಾನಿಕ್ ಫುಡ್ಸು ಆಲ್ಮೋಸ್ಟ್ ನೆಕ್ಸ್ಟ್ ಇಯರ್ ಅಷ್ಟರಲ್ಲಿ 1 ಬಿಲಿಯನ್ ಟಾರ್ಗೆಟ್ನ ರೀಚ್ ಆಗ್ತವೆ ಅಂತ ಅಂದ್ಬಿಟ್ಟು ಸ್ಟಡೀಸ್ ಹೇಳ್ತಿದ್ದಾವೆ. ಇದು ನಾವು ಕೊಟ್ಟಿರೋ ರಿಪೋರ್ಟ್ ಅಲ್ಲ, ನಾವು ಸ್ಟಡಿ ಮಾಡಿರೋದಲ್ಲ, ಇದು ಕಾಮರ್ಸ್ ಆ್ಯಂಡ್ ಇಂಡಸ್ಟ್ರಿ ಮಿನಿಸ್ಟ್ರಿಯಿಂದ ಬಂದಿರೋ ರಿಪೋರ್ಟ್ ಇದು. ಸೊ ಆರ್ಗ್ಯಾನಿಕ್ ಎಕ್ಸ್ಪೋರ್ಟ್ ಮಾಡೋಂಥ ಕಂಪ್ನೀಸ್ ಯಾವುದಾದ್ರೂ ಇದ್ದರೆ ಸೊ ಅದನ್ನೊಂಚೂರು ಅನಲೈಸ್ ಮಾಡಿಬಿಟ್ಟು ಅದು ಗ್ರೋತ್ ಆಗೋ ಸೆಕ್ಟರ್ ಅಂತ ನೋಟ್ಟು ಅದನ್ನು ಇವಾಗಲಿಂದನೇ ಇನ್ವೆಸ್ಟ್ ಮಾಡೋದು ಒಳ್ಳೆಯದು. ಯಾಕೆಂದರೆ ಮತ್ತೆ ಮಿಸ್ ಆದರೆ ಕೆಲವೊಂದು ಟೈಮಲ್ಲಿ ನಮ್ಗೆ ಏನಾಗುತ್ತೆ ಅಂತಂದರೆ ಫಸ್ಟ್ ನೋಡ್ತೀವಿ, ಸ್ಟಾಕ್ ನೋಡ್ತೀವಿ, ಅಲ್ಲಿ ಎಲ್ಲೋ ಒಂದು ಕಡೆ ಇರುತ್ತೆ, ಓಕೆ ಕನ್ಸಾಲ್ಟೇಟ್ ಆಗ್ತಿರುತ್ತೆ, ಇಲ್ಲಾಂದರೆ ಕೆಳಗಡೆ ಬೀಳ್ತಾ ಇರುತ್ತೆ. ಆಮೇಲೆ ಮತ್ತೆ ರೀಬೌನ್ಸ್ ಆದಮೇಲೆ ಒಂದು ಸ್ವಲ್ಪ ದಿನ ಆದಮೇಲೆ ನಾವು ನೋಡಿದ ತಕ್ಷಣ ಏನಿಸುತ್ತೆ, ಅರೆ ನಾವು ಮಿಸ್ ಆದ್ವಲ್ಲ ಈ ಸ್ಟಾಕ್ ಅಂತ ಅಂದ್ಬಿಟ್ಟು ಅನಿಸುತ್ತೆ. ಸೊ ಆ ಥರ ಮಾಡ್ಕೊಳಕ್ಕೆ ಹೋಗಬೇಡಿ. ಸೊ ಫಸ್ಟ್ ಅನಲೈಸ್ ಮಾಡಿ, ಪ್ರಾಪರಾಗಿ ಅನಲೈಸ್ ಮಾಡಿಬಿಟ್ಟು ಆಮೇಲೆ ಮತ್ತೆ ನಮ್ಗೆ ಚಾನ್ಸ್ ಸಿಗಲ್ವಲ್ಲ, ನೀವು ಎಷ್ಟಲ್ಲಿ ಈ ಥರ ಚಾನ್ಸ್ ಮಿಸ್ ಮಾಡ್ಕೊಂಡಿರ್ತೀರ. ಸೊ ಒಂಚೂರು ಅನಲೈಸ್ ಮಾಡಿ, ಅದಕ್ಕೋಸ್ಕರ ಅಂತಲೇ ಕೊಡ್ತಿರೋದು. ನಾನು ಇನ್ವೆಸ್ಟ್ ಮಾಡಿ ಅಂತ ಹೇಳ್ತಿಲ್ಲ, ಅನಲೈಸ್ ಮಾಡಿ ಅಂತ ಅಂದ್ಬಿಟ್ಟು ಹೇಳ್ತಿರೋ. ಅನಲೈಸ್ ಮಾಡಿಬಿಟ್ಟು ಆಮೇಲೆ ಇನ್ವೆಸ್ಟ್ ಮಾಡಿ, ಸರಿನಾ. ದೆನ್ ನೆಕ್ಸ್ಟ್ ನಾವು ಕ್ವಿಕ್ ಕಾಮರ್ಸ್ ಬಗ್ಗೆ ತುಂಬ ನೋಡಬೇಕು. ಆ್ಯಕ್ಚುಲಿ ಕ್ವಿಕ್ ಕಾಮರ್ಸ್ ಅನ್ನೋದು ತುಂಬ ಗ್ರೋ ಆಗ್ತಿದೆ ಇಂಡಿಯಾದಲ್ಲಿ, ನಾಟ್ ಓನ್ಲಿ ಇನ್ ಇಂಡಿಯಾ, ಓವರಾಲ್ ವರ್ಲ್ಡ್ ವೈಡ್. ಏನು ಅಂತಂದರೆ ನೀವು ನೋಡಿದ್ರೆ 39% ಯಾರ್ಯಾರು ಎಷ್ಟೆಷ್ಟು ಶೇರ್ ಹೋಲ್ಡಿಂಗ್ ಈ ಕಸ್ಟಮರ್ ಬೇಸ್ ಅಕ್ವೈರ್ ಮಾಡ್ಕೊಂಡಿದ್ದಾರೆ ಅನ್ನೋದು ಇಲ್ಲಿ ನಿಮಗೆ ಡಾಟಾ ಸಿಗುತ್ತೆ. ಇದನ್ನೂ ಕೂಡ ನಾನು ಟೆಲಿಗ್ರಾಮ್ ಗ್ರೂಪಲ್ಲೇ ಶೇರ್ ಮಾಡ್ತೀನಿ, ಸರಿನಾ. ಜಾಯಿನ್ ಆಗಿ ನೋಡ್ಕೊಳ್ಳಿ. ಆ್ಯಂಡ್ ಕ್ವಿಕ್ ಕಾಮರ್ಸ್ ಬೈ 2030 ಯಾವ ಥರ ಇರ್ಬೋದು ಅಂತ ಅಂದ್ಬಿಟ್ಟು ನಮಗೆ ಅನಲೈಸ್ ಮಾಡಿ ಕೊಟ್ಟಿದ್ದಾರೆ. ಇಲ್ಲೊಂದು ಡಾಟಾ 7 ಬಿಲಿಯನ್ಗೆ ರೀಚ್ ಆಗುವಂಥ ಚಾನ್ಸಸ್ ಇದೆ ಅಂತ ಅಂದ್ಬಿಟ್ಟು ಹೇಳ್ತಿದ್ದಾರೆ. ಬಟ್ ನಾವು ಇಲ್ಲಿ ಯೋಚನೆ ಮಾಡಬೇಕಾಗಿರೋದು ಫಸ್ಟ್, ಓಕೆ ಕ್ವಿಕ್ ಕಾಮರ್ಸ್ ಅಂತಂದರೆ ಇವಾಗ ನೀವು ಏನಿಲ್ಲ, ಸಿಂಪಲಾಗಿ ಹೇಳ್ತೀನಿ ಕೇಳಿ. ಇವಾಗ ನಿಮಗೆ ಬ್ಲಿಂಕಿಟ್ಟಲ್ಲಿ, ಝೊಮ್ಯಾಟೊ ಅಲ್ಲಿ, ಸ್ವಿಗ್ಗಿಯಲ್ಲಿ 10 ಮಿನಿಟ್ಸ್ ಡೆಲಿವರಿ ಅಂತ ಅಂದ್ಬಿಟ್ಟು ಕ್ವಿಕ್ಕಾಗಿ ತಂದು ಕೊಡ್ತಾರಲ್ವ. ಸೊ ನಾವೇನು ಮಾಡ್ತೀವಿ, ಮೊಬೈಲಲ್ಲಿ ಜಸ್ಟ್ ಆರ್ಡರ್ ಮಾಡ್ತೀವಿ, ಅವ್ರು ಬಂದು ಕೊಟ್ಬಿಟ್ಟು ಹೋಗ್ತಾರೆ. ಸೊ ನಾವು ನಮ್ಮ ಕಂಫರ್ಟ್ ಲೈಫ್ನ ಲೀಡ್ ಮಾಡೋಕ್ಕೋಸ್ಕರ ಅಂತ ಅಂದ್ಬಿಟ್ಟು ಈ ಕ್ವಿಕ್ ಕಾಮರ್ಸನ್ನು ತುಂಬ ಬೆಳೀತಾ ಹೋಗ್ತಿದ್ದಾವೆ. ಆ್ಯಂಡ್ ನಾವು ಇದನ್ನು ಕಂಪೇರ್ ಮಾಡೋದಾದರೆ ಇದರಿಂದ ಆಗಿಬಿಟ್ಟು ಲಾಸ್ಟ್ ಕೆಲವೊಂದು ಸ್ಟಡೀಸಲ್ಲಿ ಏನು ಹೇಳ್ತಿದ್ದಾರೆ ಅಂತಂದರೆ 1 lakh ಸ್ಟೋರ್ಸು ರೀಸೆಂಟ್ ಲಾಸ್ಟ್ ಇಯರಲ್ಲಿ ಕ್ಲೋಸ್ ಆಗಿದ್ದಾವೆ. ಯಾವ ಸ್ಟೋರ್ಸು, ಆಫ್ಲೈನ್, ಈ ನಮ್ಮ ಈ ಬೀದಿ ಎಂಡಲ್ಲಿ ಇರ್ತಾವಲ್ವ ಕೆಲವೊಂದು ಶಾಪ್ಸು, ನಾವು ಯಾವಾಗಲೂ ಚಿಕ್ಕ ಮಕ್ಳು ಇರಬೇಕಾದ್ರೆ ಚಾಕ್ಲೇಟು, ಪೆಪರ್ಮೆಂಟ್ ಎಲ್ಲ ತೊಗೊಳಕ್ಕೆ ಹೋಗ್ತಿದ್ವಲ್ಲ, ಅಂಥ ಸ್ಟೋರ್ಸ್ ಎಲ್ಲನೂ ಕ್ಲೋಸ್ ಆಗ್ತಿದೆ ಬಿಕಾಸ್ ಆಫ್ ದ ಕ್ವಿಕ್ ಕಾಮರ್ಸ್ ಇಂಡಸ್ಟ್ರಿ. ಸೊ ನಿಮಗೆ ಟೈಮ್ ಇದ್ದರೆ ಈ ಸೆಕ್ಟರ್ನ ಒಂಚೂರು ಅನಲೈಸ್ ಮಾಡಿಬಿಟ್ಟು ಮತ್ತೆ ಇನ್ವೆಸ್ಟ್ ಮಾಡಿ. ಆ್ಯಂಡ್ ಇನ್ವೆಸ್ಟ್ ಮಾಡೋದು ಮಾತ್ರ ಅಲ್ಲ, ಆ್ಯಂಡ್ ಒನ್ ಮೋರ್ ಥಿಂಗ್, ನೀವೇನಾದರೂ ತೊಗೋಬೇಕು ಅಂತಂದರೆ ದಯವಿಟ್ಟು ಫಸ್ಟ್ ನಿಮ್ಮ ಚಿಕ್ಕ ಸ್ಟೋರ್ಸ್ ಇರ್ತಾವಲ್ಲ ಅವರು ಕೂಡ ಬೆಳೆಯೋ ಥರ ಒಂಚೂರು ನೋಡ್ಕೊಳ್ಳಿ. ಯಾಕೆಂದರೆ MSME ಅನ್ನೋದು ಇಂಡಿಯಾದಲ್ಲಿ ತುಂಬ ದೊಡ್ಡ ಸೆಕ್ಟರು. ಇಫ್ ಇನ್ ಕೇಸ್ ಅದು ಕ್ಲೋಸ್ ಆಗಿದೆ ಅಂತಂದರೆ ಅಗ್ರಿಕಲ್ಚರ್ ಸೆಕ್ಟರ್ ಎಷ್ಟು ಇಂಪಾರ್ಟೆಂಟು ಇಂಡಿಯಾಗೆ, ಇನ್ ದಿ ಸೇಮ್ ವೇ ಇದು ಕೂಡ ಅಷ್ಟೇ ಇಂಪಾರ್ಟೆಂಟ್ MSME ಅನ್ನೋದು. ಸೊ MSME ತುಂಬ ಸ್ಟೋರ್ಸು ಕೂಡ MSME ಅಂಡರೇ ಬರ್ತವೆ, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಆ್ಯಂಡ್ ನೆಕ್ಸ್ಟ್ ನಾವು ಈಸ್ ಮೈ ಟ್ರಿಪ್ ಬಗ್ಗೆ ಮಾತಾಡ್ಕೋಬೇಕು. ನೆಕ್ಸ್ಟ್ ಮಾತಾಡ್ಕೊಳ್ಳೋದಾದರೆ ಯಾಕೆ ಈಸ್ ಮೈ ಟ್ರಿಪ್ ಅಂತಂದರೆ, ಈಸ್ ಮೈ ಟ್ರಿಪ್ಪಲ್ಲಿ ಯಾರು ನಿಶಾಂತ್ ಪಿಟ್ಟಿ ಅಂತ ಅಂದ್ಬಿಟ್ಟಿದ್ರಲ್ವ CEO, ಅವರು ರಿಸೈನ್ ಮಾಡಿದ್ದಾರೆ. ರಿಸೈನ್ ಮಾಡಿಬಿಟ್ಟು ಮತ್ತು ಅವರ ಬ್ರದರ್ ಇನ್ನೊಬ್ಬರು ರಿಕಾಂತ್ ಪಿಟ್ಟಿ ಅಂತ ಅಂದ್ಬಿಟ್ಟು ಅವರು CEO ರೋಲ್ಗೆ ಬಂದಿದ್ದಾರೆ. ಮ್ಯಾಟ್ರ್ ಇದಲ್ಲ ಇಲ್ಲಿ, ಇಂಪಾರ್ಟೆಂಟ್ ಥಿಂಗ್ ನಾವೇನು ಅನಲೈಸ್ ಮಾಡಬೇಕು ಅಂತಂದರೆ, ಓಕೆ ರಿಸೈನ್ ಮಾಡಿದ್ದಾರೆ, ಯಾಕೆ ಮಾಡಿದ್ದಾರೆ ಅಂತ ಅಂದ್ಬಿಟ್ಟು ಅದನ್ನು ನೋಡೋದಾದರೆ, ಈಸ್ ಮೈ ಟ್ರಿಪ್ಪು ಫ್ಯೂಚರಲ್ಲಿ ತುಂಬ ಬೆಳೆಯುವಂಥ ಕಂಪ್ನಿನೇ, ನೋ ಡೌಟ್ ಇನ್ ಇಟ್. ಬಟ್ ಈ 15 ರೂಪೀಸ್ ಸ್ಟಾಕ್ ಏನಿದೆ ಅಲ್ವಾ, ಇದನ್ನು ಫಸ್ಟ್ ನಾವು ಅನಲೈಸ್ ಮಾಡೋ ಅಂಥದ್ದಾದರೆ
ಫಸ್ಟ್ ನಾವು ಇಲ್ಲಿ ಫಸ್ಟ್ ಫೋಕಸ್ ಮಾಡಿದ್ರೆ ರಿಸಲ್ಟ್ಸ್ ಈ ಓವರಾಲ್ ಈ ಸೇಲ್ಸ್ ಏನಿದೆ ಅಲ್ವಾ, ಆಲ್ಮೋಸ್ಟ್ ಈ 2022 ಅಲ್ಲಿಂದ ಹಿಡಿದು ಇವತ್ತಿನ ತನಕ ಆಲ್ಮೋಸ್ಟ್ ಅದೇ ರೇಂಜಲ್ಲೇ ಇದ್ದಾವೆ ರಿಸಲ್ಟ್ಸ್. ನೀವು ಕರೆಕ್ಟಾಗಿ ಅಬ್ಸರ್ವ್ ಮಾಡಿದ್ರೆ ಯಾವುದು ಸೇಲ್ಸ್ ರಿಸಲ್ಟ್ಸ್. ಆ್ಯಂಡ್ ಅದಾದಮೇಲೆ ಮತ್ತೆ ಸೇಲ್ಸ್ ಮಾತ್ರ ಅಲ್ಲದೆ ಇನ್ನು ನೆಟ್ ಪ್ರಾಫಿಟ್ ಬಂದುಬಿಟ್ಟು ಅದು ಕೂಡ ಆಲ್ಮೋಸ್ಟ್ ಅಷ್ಟರಲ್ಲೇ ಇದೆ. ಸೊ ಕಂಪ್ನಿ ಕನ್ಸಲ್ಟೇಟ್ ಆಗಬೇಕಿತ್ತು, ಅದು ತುಂಬ ಗ್ರೋ ಆಗಿಬಿಟ್ಟು ಆ್ಯಂಡ್ ಅಟ್ ದ ಸೇಮ್ ಟೈಮ್ ಇವಾಗ ಏನಾಗಿದೆ ಅಂತಂದರೆ ಈ ಪ್ರೊಮೋಟರ್ ಹೋಲ್ಡಿಂಗ್ ಏನಿದೆ ಅಲ್ವಾ, ಪ್ರೊಮೋಟರ್ ಹೋಲ್ಡಿಂಗ್ ಇವರು ಫಸ್ಟು ರಿಸೈನ್ ಮಾಡೋದು ತಪ್ಪಲ್ಲ, ರಿಸೈನ್ ಮಾಡೋದಕ್ಕಿಂತ ಮುಂಚೆ ಫಸ್ಟು ಈ ಪ್ರೊಮೋಟರ್ ಹೋಲ್ಡಿಂಗ್ನ ತುಂಬ ಓವರ್ ಎ ಪೀರಿಯಡ್ ಆಫ್ ಟೈಮು ತುಂಬ ಡಿಕ್ರೀಸ್ ಮಾಡ್ಕೊತ ಹೋಗಿದ್ದಾರೆ. ನೋಡಿ ಇಲ್ಲಿ ಕರೆಕ್ಟಾಗಿ ಅಬ್ಸರ್ವ್ ಮಾಡಿ, 74% ಇದ್ದಿದ್ದು ಆಲ್ಮೋಸ್ಟ್ 50.38% ತನಕ ಹೋಗಿದ್ದಾರೆ. ಇದರಲ್ಲಿ ಮತ್ತೆ ಯಾರು ಈ ನಿಶಾಂತ್ ಪಿಟ್ಟಿ ಅವರಲ್ವಾ ರಿಸೈನ್ ಮಾಡ್ತಿರೋದು. ಸೊ ಅವ್ರು ನೋಡೋದಾದರೆ 34.26% ಎಷ್ಟು 2022 ಅಲ್ಲಿದ್ದರೆ ಅವರು ಓವರ್ ಎ ಪೀರಿಯಡ್ ಆಫ್ ಟೈಮು ಸಡನ್ನಾಗಿ ಸೆಲ್ ಆಫ್ ಮಾಡ್ತಾ ಹೋಗಿದ್ದಾರೆ. ಜೂನಲ್ಲಿ ಮತ್ತು ಏನು ಸೆಪ್ಟೆಂಬರಲ್ಲಿ, ಡಿಸೆಂಬರಲ್ಲಿ. ಇವಾಗ 14.21 ಇತ್ತಲ್ವಾ, ನಿನ್ನೆ ಅಲ್ಲದೆ ಮೊನ್ನೆ ಐ ಥಿಂಕ್ 2 days ಬ್ಯಾಕ್ ಇವರು ಇದನ್ನು ಕೂಡ ಸೆಲ್ ಮಾಡೋಕ್ಕಂತ ಅಂದ್ಬಿಟ್ಟು ಟ್ರೈ ಮಾಡಿದ್ರು. ಬಟ್ ಓನ್ಲಿ 1% ಆಫ್ ಶೇರ್ಸ್ ಮಾತ್ರನೇ ಸೆಲ್ ಆಗಿದ್ದಾವೆ, ಮತ್ತು ರಿಮೈನಿಂಗ್ ಶೇರ್ಸ್ ಸೆಲ್ ಆಗಿಲ್ಲ. ಅದಕ್ಕೆ ಏನಾಗಿದೆ ಅಂತ ಅಂದ್ಬಿಟ್ಟು ಅದಕ್ಕೇನು ಇನ್ಫಾರ್ಮೇಷನ್ ಇಲ್ಲ. ಬಟ್ ಇವರು ಈ ಥರ ಈ ಸ್ವಾರ್ಥಕ್ಕೋಸ್ಕರ ಅಂತ ಅಂದ್ಬಿಟ್ಟು ಕೆಲಸ ಮಾಡೋದಾದರೆ ಇಟ್ ಡಸಂಟ್ ಮೇಕ್ ಸೆನ್ಸ್. ಇನ್ವೆಸ್ಟರ್ಸ್ ಮನಿ ಸುಮ್ಮನೆ ತಿಂದುಬಿಡ್ತಾರೆ ಅಷ್ಟೇ, ಏನಿಲ್ಲ. ನೋಡಿ ಇಲ್ಲಿ ಪಬ್ಲಿಕ್ ಯಾವ ಥರ ಇನ್ಕ್ರೀಸ್ ಆಗ್ತಾ ಹೋಗಿದೆ ಓವರ್ ಎ ಪೀರಿಯಡ್ ಆಫ್ ಟೈಮು ಶೇರ್ ಹೋಲ್ಡಿಂಗಲ್ಲಿ. ಸೊ 44% ಅಂದರೆ ಆಲ್ಮೋಸ್ಟ್ ಡಬಲ್ ಆಗಿದೆ ಲಾಸ್ಟ್ ಟೈಮ್ಗಿಂತ ಈ ಸಲ. ಮತ್ತು ಈ ಡಿ ಎ ಎಸ್ ಅಂದರೆ ಈ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ ಇರ್ತಾರಲ್ವಾ, ಅವರು ಕೂಡ ಅಷ್ಟೇ ಡಬಲ್ ಆಗಿದೆ. ಮತ್ತು ಇವ್ರು ಆಲ್ಮೋಸ್ಟ್ ಅಷ್ಟರಲ್ಲೇ ಇದ್ದಾರೆ FIIs. ಬಟ್ ಇವ್ರು ಮಾತ್ರ ಪ್ರೊಮೋಟರ್ಸ್ ಮಾತ್ರ ಡಿಕ್ರೀಸ್ ಮಾಡ್ಕೊತ ಹೋಗಿದ್ದಾರೆ ಹೋಲ್ಡಿಂಗ್ಸ್ ಅಂತಂದರೆ ದೇರ್ ಈಸ್ ಸಮಥಿಂಗ್ ಫಿಶಿ, ಏನೋ ನಡೀತಿದೆ ಕಂಪ್ನಿಯಲ್ಲಿ ಅಂತ ಅಂದ್ಬಿಟ್ಟು ನಾವು ಒಂಚೂರು ಫೋಕಸ್ ಮಾಡಬೇಕು ಕಂಪ್ನಿನ, ಸರಿನಾ. ಆ್ಯಂಡ್ ನೆಕ್ಸ್ಟ್ ನಾವು ಗುಡ್ ಲಕ್ ಅವ್ರ ಬಗ್ಗೆ ಮಾತಾಡ್ಕೋಬೇಕು. ಗುಡ್ ಲಕ್ ಇಂಡಿಯಾ ಇವರು ಕಾಂಗ್ಲಮರೇಟ್ ಕಾಂಗ್ಲಮರೇಟ್ ಅಂತಂದರೆ ತುಂಬ ಕಂಪ್ನೀಸ್ ಇವ್ರ ಅಂಡರ್ ಇರ್ತವೆ ಜನರಲಿ. ಸೊ ಇವ್ರು ಹೇಳೋ ಅಂಥದ್ದು ಏನಂತಂದರೆ ಇವರ ಈ ಉತ್ತರ ಪ್ರದೇಶಲ್ಲಿರೋ ಒಂದು ಹೈಡ್ರಾಲಿಕ್ ಟ್ಯೂಬ್ಸ್ ಮ್ಯಾನುಫ್ಯಾಕ್ಚರಿಂಗ್ ಪ್ಲ್ಯಾಂಟ್ ಏನಿದೆ ಅಲ್ವಾ, ಅದನ್ನು 2025 January 1 ಕಂಪ್ಲೀಟಾಗಿ ಏನು ಮ್ಯಾನುಫ್ಯಾಕ್ಚರಿಂಗ್ ಈ ಯೂನಿಟ್ನ ಕಂಪ್ಲೀಟಾಗಿ ಕಮರ್ಷಿಯಲ್ ಪ್ರೊಡಕ್ಷನ್ಗೋಸ್ಕರ ಅಂತ ಅಂದ್ಬಿಟ್ಟು ಏನು ಮಾಡಿದ್ರಲ್ವ, ಅದು ಸಕ್ಸಸ್ಫುಲಿ ಕಮೆನ್ಸ್ಡ್ ಎಫೆಕ್ಟ್ ಫ್ರಮ್ 1 January 2025 ಅಂತ ಅಂದ್ಬಿಟ್ಟು ಅವ್ರು ಹೇಳ್ತಿದ್ದಾರೆ. ಆ್ಯಂಡ್ ನಾವು ನೆಕ್ಸ್ಟ್ ಕಂಪ್ನಿ ನೋಡೋದಾದರೆ ಈ ಫೋರ್ಸ್ ಮೋಟರ್ಸ್ ಈ ಫೋರ್ಸ್ ಮೋಟರ್ಸ್ ಇವ್ರ ಬಗ್ಗೆ ಮಾತಾಡ್ಕೋಬೇಕು. ಯಾಕಂದರೆ ಇವರು ಉತ್ತರ ಪ್ರದೇಶ್ ಗೌರ್ಮೆಂಟಿಂದ ಇವ್ರಿಗೆ ಒಂದು ಆರ್ಡರ್ ಸಿಕ್ಕಿದೆ. ಏನಂತಂದರೆ ಮೆಡಿಕಲ್ ಹೆಲ್ತ್ ಆ್ಯಂಡ್ ಫ್ಯಾಮಿಲಿ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಉತ್ತರ ಪ್ರದೇಶ್ ಅವರಿಂದ ಇವ್ರಿಗೆ ಆಲ್ಮೋಸ್ಟ್ 2429 ಯೂನಿಟ್ಸ್ ಆಫ್ ಈ BS6 ಅಂದರೆ ಭಾರತ್ ಸ್ಟೇಜ್ 6 ಡೀಸೆಲ್ ಆ್ಯಂಬುಲೆನ್ಸಸ್ನ ಪ್ರೊಡಕ್ಷನ್ ಮಾಡೋಕ್ಕೆ ಕೊಟ್ಟಿದ್ದಾರೆ. ಆ್ಯಂಡ್ ಬೈ ದಿ ವೇ ಈ ಕಂಪ್ನಿ ಏನು ಮಾಡ್ತಿರುತ್ತೆ ಅಂದರೆ ಫೋರ್ಸ್ ಮೋಟರ್ಸ್ ಈ ಆಟೋಮೊಬೈಲ್ ಸೆಕ್ಟ್ರಲ್ಲಿ ಒಂಚೂರು ಬಿಗ್ ಹ್ಯಾಂಡೇ ಇದು. ಆ್ಯಂಡ್ ಇಷ್ಟೊಂದು ಪ್ರೊಡಕ್ಷನ್ ಕೊಟ್ಟಿದ್ದಾರೆ ಅಂತಂದರೆ, ಆ್ಯಂಡ್ ಅಟ್ ದ ಸೇಮ್ ಟೈಮ್ ಅದು ಯಾವಾಗ ಈ ಒಂದು ಏನು ಪ್ರಾಜೆಕ್ಟ್ನ ಯಾವಾಗ ಕಂಪ್ಲೀಟ್ ಮಾಡಿಕೊಡ್ತಾರೆ ಅಂದರೆ ಬೈ ಮಾರ್ಚ್ 2025 ಒಳಗಡೆ ಡೆಲಿವರ್ ಮಾಡ್ತೀವಿ ಅಂತ ಅಂದ್ಬಿಟ್ಟು ಅವ್ರು ಹೇಳ್ತಿದ್ದಾರೆ. ಆ್ಯಂಡ್ ನಾವಿನ್ನೂ ನೆಕ್ಸ್ಟ್ ಮಾತಾಡ್ಕೊಳ್ಳೋದಾದರೆ ಗೋದಾವರಿ ಪವರ್ ಬಗ್ಗೆ ಮಾತಾಡ್ಕೋಬೇಕು. ಗೋದಾವರಿ ಪವರ್ ಇವ್ರದ್ದೇನಂದರೆ ರಿನ್ಯೂವಬಲ್ ಎನರ್ಜಿ ಮತ್ತು ಇದ್ರ ಬಗ್ಗೆ ಇವ್ರ ಬಿಸ್ನೆಸ್ ಕಂಪ್ಲೀಟಾಗಿ ಇರುತ್ತೆ. ಇವ್ರು ಏನು ಮಾಡ್ತಿದ್ದಾರೆ ಅಂತಂದರೆ ಈ ಜಮ್ಮು ಪಿಗ್ಮೆಂಟ್ಸ್ ಲಿಮಿಟೆಡಲ್ಲಿ ಇವರು ಸ್ವಲ್ಪ ಸ್ಟೇಕ್ನ ಅಕ್ವೈರ್ ಮಾಡ್ಕೊಂಡಿದ್ದಾರೆ. ಎಷ್ಟು 2%. ಅದರಿಂದಾಗಿ ಇವ್ರಿಗೆ ಓನರ್ಶಿಪ್ಪೇ ಸಿಕ್ಬಿಟ್ಟಿದೆ. ಸರ್ ಯಾಕೆ ಓನರ್ಶಿಪ್ ಸಿಕ್ಕಿದೆ ಅಂತಂದರೆ ಇವರು ಫಸ್ಟೇ 49% ಇವ್ರ ಹತ್ರ ಸ್ಟೇಕ್ ಇತ್ತು. ಯಾವುದು ಜಮ್ಮು ಪಿಗ್ಮೆಂಟ್ಸ್ ಲಿಮಿಟೆಡ್ ಅವರ ಕಂಪ್ನಿಯಲ್ಲಿ ಇವ್ರದ್ದು ಸ್ಟೇಕು 49% ಇತ್ತು. ಸೊ ಇವರು ಯಾವಾಗ 2%ಗೆ ಮತ್ತೆ ಇನ್ಕ್ರೀಸ್ ಮಾಡಿಕೊಂಡ್ರು, ಸೊ ಇವ್ರಿಗೆ ಈ ಓನರ್ಶಿಪ್ಪು ಕೂಡ ಅಂದರೆ ಈ ಕಂಪ್ನಿ ಇವಾಗೇನಿದೆ ಅಲ್ವಾ ಜಮ್ಮು ಪಿಗ್ಮೆಂಟ್ಸ್ ಲಿಮಿಟೆಡು, ಈ ಕಂಪ್ನಿಯಲ್ಲಿ ಇವರು ಪ್ರೊಮೋಟರ್ಸ್ ಆಗಿ ಆ್ಯಂಡ್ ಇವ್ರದೇ ಓನರ್ಶಿಪ್ ಆಗಿ ಈ ಕಂಪ್ನಿಯಿಂದ ಮುಂದುವರಿಯುತ್ತೆ. ಸೊ ಇಂಡೈರೆಕ್ಟ್ಲಿ ವಾಟ್ ಐ ಆಮ್ ಸೇಯಿಂಗ್ ಈಸ್ ಜಮ್ಮು ಪಿಗ್ಮೆಂಟ್ಸ್ ಲಿಮಿಟೆಡ್ ಇದೆ ಅಲ್ವಾ, ಇದು ಗೋದಾವರಿ ಪವರ್ಸ್ನ ಸಬ್ ಕಂಪ್ನಿ ಆಗುತ್ತೆ, ಇವರ ಸಬ್ಸಿಡರಿ ಆಗುತ್ತೆ, ಸರಿನಾ. ಆ್ಯಂಡ್ ದೆನ್ ನೆಕ್ಸ್ಟ್ ಇದರಲ್ಲಿ ಇನ್ನೂ ನೋಡ್ಕೊಳ್ಳೋದಾದರೆ ಇವ್ರು ಏನು ಮಾಡ್ತಿರ್ತಾರೆ ಜಮ್ಮು ಪಿಗ್ಮೆಂಟ್ಸ್ ಲಿಮಿಟೆಡ್ ಅವರು ಅಂತಂದರೆ ಇವರು ಈ ಮೆಟಲ್ಸ್ ಇರ್ತಾವಲ್ವ, ಈ ಮೆಟಲ್ಸ್ಗೆ ನಾನ್ ಫೆರಸ್ ಮೆಟಲ್ಸ್ ಇರ್ತಾವಲ್ವ ವಿತ್ ಆಪರೇಟಿಂಗ್ ಕವರಿಂಗ್ ದ ರೀಸೈಕ್ಲಿಂಗ್ ಆಫ್ ದಿ ಲೆಡ್ ಆ್ಯಸಿಡ್ ಬ್ಯಾಟ್ರೀಸ್ನ ಎಲ್ಲ ಮಾಡ್ತಿರ್ತಾರೆ. ಸೊ ಇದ್ರ ಬಗ್ಗೆ ಎಲ್ಲ ವರ್ಕ್ ಮಾಡ್ತಿರ್ತಾರೆ. ಅಂಡ್ ಇದು ಬಿಟ್ಟರೆ ದೆನ್ ನೆಕ್ಸ್ಟ್ ಬಂದುಬಿಟ್ಟು ನಾವು
ಆ್ಯಂಡ್ ಒನ್ ಮೋರ್ ಥಿಂಗ್ ಇಲ್ಲಿ ಮಾತಾಡ್ಕೊಳ್ಳೋದು, ಈ ಗೋದಾವರಿ ಪವರ್ಸಲ್ಲಿ ನಾವು ಮಾತಾಡ್ಕೊಳ್ಳೋಂಥ ವಿಚಾರ ಏನಾದರೂ ಇದೆ ಅಂತಂದರೆ, ಓಕೆ ನಾವಿಲ್ಲಿ ಏನು ಕಲಿಬೋದು ಅಂತಂದರೆ, ಯಾವತ್ತಾದರೂ ಆಗಲಿ ಇಬ್ಬರು ಕಂಪ್ನಿ ಸ್ಟಾರ್ಟ್ ಮಾಡಿದ್ದಾರೆ ಅಂತಂದರೆ 50-50% ಇದೆ ಅಂತಂದರೆ ಅಲ್ಲಿ ಓನರ್ಶಿಪ್ ಯಾರಿಗೂ ಇಲ್ಲ ಅಂತ, ಸರಿನಾ? ಆ್ಯಂಡ್ ಯಾರ ಕೈಲಿ 51% ಇರುತ್ತಲ್ವಾ, ಅಂದರೆ ಅರ್ಧಕ್ಕಿಂತ ಜಾಸ್ತಿ ಇರುತ್ತಲ್ವ, ಅವರೇ ಯಾವತ್ತಿದ್ರೂ ಓನರ್ಶಿಪ್ ಆಗಿ ಮುಂದುವರಿತಾರೆ. ಆ್ಯಂಡ್ ದೆನ್ ನೆಕ್ಸ್ಟ್ ನಾವು ಮಾತಾಡ್ಕೊಳ್ಳೋಂಥ ದಿಸ್ ಈಸ್ ವೆರಿ ಇಂಪಾರ್ಟೆಂಟ್ ಕೇಸ್ ಸ್ಟಡಿ. ಇದನ್ನು ಒಂಚೂರು ಫೋಕಸ್ ಮಾಡಿ, ಇದು ತುಂಬ ಯಾಕೋ ಫ್ರಾಡುಲೆಂಟ್ ಕಂಪ್ನಿ ಅಂತ ಥರ ಕಾಣ್ತಾ ಇದೆ. ಗುಜರಾತ್ ಟೂಲ್ ರೂಮ್ಸ್ ಇವ್ರು ಏನು ಮಾಡಿದ್ದಾರೆ ಅಂತಂದರೆ, ಇವತ್ತಿನ ಎಕ್ಸ್ಚೇಂಜಸ್ಗೆ ಅಪ್ಡೇಟ್ ಮಾಡಿರೋ ಪ್ರಕಾರ ಇವರು 5:1 ಬೋನಸ್ ಶೇರ್ಸ್ನ ಇಶ್ಯೂ ಮಾಡೋಕ್ಕೆ ಅಂತ ಅಂದ್ಬಿಟ್ಟು ಮುಂದುವರೆದಿದ್ದಾರೆ. ಆ್ಯಂಡ್ ಬಟ್ ಇವರು ಓಕೆ, ಇದು ಇಲ್ಲಿ ಇಂಪಾರ್ಟೆಂಟ್ ಥಿಂಗ್ ಏನು ಅಂತಂದರೆ, ಬೋನಸ್ ಇಶ್ಯೂಸ್ ಅಂತಂದರೆ ಯಾರ ಹತ್ರ ಒಂದು ಶೇರ್ ಇರುತ್ತೆ ಅವ್ರಿಗೆ 5 ಶೇರ್ಸ್ನ ಇವ್ರು ಕೊಡ್ತಾರೆ ಬೋನಸ್ ಆಗಿ. ಸೊ ಆ್ಯಂಡ್ ಇಲ್ಲಿ ನಾವು ಮಾತಾಡ್ಕೊಳ್ಳೋವಂಥ ವಿಚಾರ ಏನು ಅಂತಂದರೆ, ಈ ಕಂಪ್ನಿಯಲ್ಲಿ ಗುಜರಾತ್ ಟೂಲ್ ರೂಮ್ಸಲ್ಲಿ ಆ್ಯಂಡ್ ನಾವು ಇಲ್ಲಿ ನೋಡ್ಕೊಳ್ಳೋದಾದರೆ ಇಲ್ಲಿ 420 crores ವರ್ತ್ ಆಫ್ ಕಂಪನಿ ಇದು. ಸೊ ಇವರು ಡೆಪ್ ಟು ಪ್ರಾಫಿಟ್ ರೇಷಿಯೋ ಏನಿದೆ ಅಲ್ವಾ, ಇದು 0 ಇದೆ, ಇದು 0 ಇದೆ, ಇದೆಲ್ಲ ಒಳ್ಳೆಯದೇ ಅಲ್ವಾ. ಡೆಪ್ ಟು ಪ್ರಾಫಿಟ್ ರೇಷಿಯೋ 0 ಇದ್ದರೆ, ಮತ್ತು ಸ್ಟಾಕ್ ಪಿ ಬಂದುಬಿಟ್ಟು ಜಸ್ಟ್ 4 ರೂಪೀಸಲ್ಲಿದೆ. ಬಟ್ ರಿಟರ್ನ್ ಆನ್ ಈಕ್ವಿಟಿ ಬಂದುಬಿಟ್ಟು ಆಲ್ಮೋಸ್ಟ್ 170% ಇದೆ. ಆ್ಯಂಡ್ 179 ROC ಇದೆ. ಸೊ ಇದೆಲ್ಲ ಕೂಡ ಗುಡ್ಡೆ. ಬಟ್ ದ ಥಿಂಗ್ ಹಿಯರ್ ಈಸ್ ನಾವೇನು ಫೋಕಸ್ ಮಾಡಬೇಕಂದ್ರೆ, ಓಕೆ ಇದು ಪ್ರೈಸ್ ಟು ಬುಕ್ ವ್ಯಾಲ್ಯೂ ಕೂಡ ಆಲ್ಮೋಸ್ಟ್ ವಿತಿನ್ 2 ಒಳಗಡೆ ಇದೆ. ಸೊ ಇದೆಲ್ಲ ಕೂಡ ಗುಡ್ ಫಾರ್ ದ ಕಂಪ್ನಿ. ನಾವು ಏನು ಮಾಡ್ತೀವಿ ಅಂತಂದರೆ, ಓಕೆ ಚೆನ್ನಾಗಿದೆ ಎಲ್ಲ ಕಂಪ್ನಿ ಬೇಸಿಸ್ಸು ಅಂತ ಅಂದ್ಬಿಟ್ಟು, ಆ್ಯಂಡ್ ಡೆಪ್ಟ್ ಕಂಪ್ಲೀಟಾಗಿ 0 ಇದೆ ಆಲ್ಮೋಸ್ಟ್ ಡೆಪ್ಟ್ ಅಂತ ಅಂದ್ಬಿಟ್ಟು ನಾವು ಜಸ್ಟ್ ಇನ್ವೆಸ್ಟ್ ಮಾಡಿಬಿಡ್ತೀವಿ. ಬಟ್ ಅದಕ್ಕಿಂತ ಮುಂಚೆ ನಾವು ಫೋಕಸ್ ಮಾಡಬೇಕಾಗಿರೋ ವಿಚಾರ ಏನಂತಂದರೆ, ಫಸ್ಟ್ ಇವರ ನೆಟ್ ಪ್ರಾಫಿಟ್ ಯಾವ ಥರ ಓವರ್ ಎ ಪೀರಿಯಡ್ ಆಫ್ ಟೈಮ್ 2023ಇಂದ ತುಂಬ ತೋರಿಸಿದ್ದಾರೆ ನೆಟ್ ಪ್ರಾಫಿಟ್. ಆಪ್ರೇಷನಲ್ ಪ್ರಾಫಿಟ್ ಕೂಡ ತುಂಬ ತೋರಿಸಿದ್ದಾರೆ. ಬಟ್ ಇಲ್ಲಿ ಅಣ್ಣವ್ರು ಮಾಡಿರೋದೇನಂತಂದರೆ, ಈ ಪ್ರಾಫಿಟ್ ಗ್ರೋತ್ ಏನಿದೆ ಅಲ್ವಾ, ಇದು 52% ಅಂದರೆ 52 ಟೈಮ್ಸ್ ಏನು ಇಯರ್ ಗ್ರೋತ್ ತೋರಿಸಿದ್ದಾರೆ ಎಲ್ಲಿ 2023ಅಲ್ಲಿ. ಅದಾದಮೇಲೆ ಮತ್ತೆ ಡಿವೈಡೆಂಟ್ 6% ಇದೆ ಇವ್ರದ್ದು. ಡಿವೈಡೆಂಟ್ 6% ಇದೆ ಅಲ್ವಾ, 6% ಗುಡ್ಡೆ ಅಲ್ವಾ ಅಂತಂದರೆ, ನಾವು ನೋಡಿಬಿಟ್ಟು ಅಟ್ರಾಕ್ಟ್ ಆಗಿಬಿಟ್ಟು ಜಸ್ಟ್ ನಾವು ಇನ್ವೆಸ್ಟ್ ಮಾಡೋದಕ್ಕೋಸ್ಕರ ಅಂತ ಮಾತ್ರನೇ ಇದು. ಬಟ್ ಇವರು ಮ್ಯಾನುಫ್ಯಾಕ್ಚರಿಂಗ್ ಬಂದುಬಿಟ್ಟು ಏನು, ಇವ್ರು ಹೇಳ್ಕೊಂಡಿರೋ ಪ್ರಕಾರ ಸಿಲ್ವರ್ ಕಂಡಕ್ಟಿವ್ ಇಂಕ್, ಅಗ್ರಿಕಲ್ಚರ್ ಕಮೋಡಿಟೀಸು, ಮತ್ತು ಕನ್ಸ್ಟ್ರಕ್ಷನ್ ಮೆಟೀರಿಯಲ್ಸು, ಫ್ಯಾಬ್ರಿಕ್ಸ್ ಮತ್ತು ಈಕ್ವಿಟಿ ಶೇರ್ಸಲ್ಲಿ ಇನ್ವೆಸ್ಟ್ ಮಾಡ್ತಿರ್ತೀವಿ ಅಂತ ಅಂದ್ಬಿಟ್ಟು 2023ಅಲ್ಲಿ ಅಣ್ಣವರು ಫಸ್ಟ್ ಥಿಂಗ್ 1 crore ಕಡಿಮೆನೇ ರಿಟರ್ನ್ಸ್ ತೆಗೆದಿದ್ದಾರೆ ಕಂಪ್ನಿಯಲ್ಲಿ. ರೆವಿನ್ಯೂ 1 crore ಕಡಿಮೆನೇ ಇದೆ. ಅದಾದಮೇಲೆ ಮತ್ತೆ ಸಡನ್ನಾಗಿ 2024ಅಲ್ಲಿ 550 crores ಇನ್ಕ್ರೀಸ್ ಆಗಿದೆ ಇವರು ಏನು ರೆವಿನ್ಯೂ. ಸರಿ, ಎಲ್ಲಿಂದ ಬಂತು, ಯಾವ ಥರ ಬಂತು ಅಂತಂದರೆ, ಅವ್ರಿಗೆ ರಿಲಯನ್ಸ್ ಇಂಡಸ್ಟ್ರೀಸಿಂದ ಒಂದು ಪ್ರಾಜೆಕ್ಟ್ ಬಂದಿದೆ, ಅದರಲ್ಲಿಂದ ಬಂದಿದೆ ಅಂತ ಅವ್ರು ಹೇಳ್ತಿದ್ರೆ, ಓಕೆ ದಟ್ಸ್ ಫೈನ್ ಆ್ಯಂಡ್ ಎವ್ರಿಥಿಂಗ್ ಈಸ್ ಗುಡ್. ಬಟ್ ನಮಗಿಲ್ಲಿ ಅದಲ್ಲ ಮ್ಯಾಟ್ರ್. ಇಲ್ಲಿ ನಾನು ಒಂದಾದ್ಮೇಲೆ ಒಂದು ಸೀರೀಸಾಗಿ ಹೇಳ್ತಾ ಹೋಗ್ತೀನಿ, ಜಸ್ಟ್ ಒಂದು ಟೈಮ್ ಪೀರಿಯಡ್ ಅದನ್ನು ಒಂದು ಸರಿ ಅನಲೈಸ್ ಮಾಡಿ. ಫಸ್ಟ್ ಜಾನ್ವರಿಯಲ್ಲಿ ಇವ್ರು ಏನು ಮಾಡಿದ್ದಾರೆ ಅಂತಂದರೆ, ಫಸ್ಟ್ ಇವ್ರು ಜಾಂಬಿಯಾ ಯೂನಿಟ್ ಇತ್ತಲ್ವಾ, ಈ ಜಾಂಬಿಯಾ ಯೂನಿಟ್ 700 to 1000 crores ಅಲ್ಲಿಂದ ಫಸ್ಟು ಏನು ಈ ಗೋಲ್ಡ್ ಎಕ್ಸ್ಪ್ಲೋರೇಷನ್ಗೆ ಮತ್ತು ಏನು ಈ ಮೈನಿಂಗ್ಸ್ಗೆ ಅಂತ ಅಂದ್ಬಿಟ್ಟು ಅಲ್ಲಿಂದ ಫಸ್ಟ್ ತರಿಸ್ಕೊಂಡಿದ್ದಾರೆ, ಇನ್ವೆಸ್ಟ್ಮೆಂಟ್ ಮಾಡಿಸ್ಕೊಂಡಿದ್ದಾರೆ ಜಾಂಬಿಯಾದಿಂದ, ನೆನ್ಪಿಟ್ಕೊಳ್ಳಿ ಜಾಂಬಿಯಾದಿಂದ. ಅದಾದಮೇಲೆ ಮತ್ತೆ ಮೇಯಲ್ಲಿ ಏನು ಮಾಡಿದರೆ 140 crores ಈ ಆ್ಯನ್ಯಲಿ ರಿಟರ್ನ್ಸ್ ತೆಗಿತೀವಿ ಅಂತ ಅಂದ್ಬಿಟ್ಟು 85% ಪ್ರಾಫಿಟ್ ಮಾರ್ಜಿನಲ್ಲಿ, 85% ಪ್ರಾಫಿಟ್ ಮಾರ್ಜಿನ್ ಅಂತಂದರೆ ಸಿಂಪಲಾಗಿ ಹೇಳ್ತೀನಿ ಕೇಳಿ. ನೀವು ಅದನ್ನೇ ಏನು 100 rupees ಏನು ಏನಾದರೂ ಒಂದು ಪ್ರಾಡಕ್ಟ್ ಮಾಡೋಕ್ಕೆ ಕೊಡ್ತಿದ್ದೀರ ಅಂತಂದರೆ ಅದರಲ್ಲಿ 85 rupees ನಿಮಗೆ ಪ್ರಾಫಿಟೇ ಇರುತ್ತೆ ಅಂತ ಅಂದ್ಬಿಟ್ಟು ಸಿಂಪಲಾಗಿ ಹೇಳಬೇಕು ಅಂತಂದರೆ. ಸೊ 85% ಆ್ಯನ್ಯಲಿ ರಿಟರ್ನ್ಸ್ ತೆಗಿತೀವಿ ಅಂತ ಅಂದ್ಬಿಟ್ಟು ಆಲ್ಮೋಸ್ಟ್ 170 crores ಆ್ಯನ್ಯಲಿ ತೆಗಿತೀವಿ ಅಂತ ಅಂದ್ಬಿಟ್ಟು ಇವ್ರು ಹೇಳಿದ್ದಾರೆ. ವಿತ್ ಏನು ಥ್ರೂ ಸೋಲಾರ್ ಆ್ಯಂಡ್ ವಿಂಡ್ ಪವರ್ ಪ್ರಾಜೆಕ್ಟ್ಸ್ ಅಂತ ಅಂದ್ಬಿಟ್ಟು ಇವರು ಕೊಟ್ಟಿರೋ ರಿಪೋರ್ಟ್ ಪ್ರಕಾರ. ಬಟ್ ನನಗೊಂದು ಅರ್ಥ ಆಗದೆ ಇರೋ ವಿಚಾರ ಏನಂದರೆ, ಗೋಲ್ಡ್ ಎಕ್ಸ್ಪ್ಲೋರೇಷನ್ ಕಂಪ್ನಿಗೆ ಫಸ್ಟು ಸೋಲಾರ್ ವಿಂಡ್ ಪ್ರಾಜೆಕ್ಟ್ಸಲ್ಲಿ ಏನು ಕೆಲಸ ಅಲ್ವಾ. ಆ್ಯಂಡ್ ಒನ್ ಮೋರ್ ಥಿಂಗ್, ಅದಾದಮೇಲೆ ಇವರು ಇನ್ನೊಂದ್ಸಲಿ ಏನು ಮಾಡಿದ್ದಾರೆ ಅಂತಂದರೆ, ಈ ಅಕ್ಟೋಬರಲ್ಲಿ ಎಲ್ಲಿ 2024 ಅಕ್ಟೋಬರಲ್ಲಿ QIPs ಕ್ವಾಲಿಫೈಡ್ ಇನ್ಸ್ಟಿಟ್ಯೂಷನಲ್ ಅವ್ರ ಹತ್ರದಿಂದ 50 crores ಫಂಡ್ಸ್ ರೈಸ್ ಮಾಡಿದ್ದಾರೆ. ಅದಾದಮೇಲೆ ಅವರು ಏನು ಹೇಳ್ಕೊಂಡು ರೈಸ್ ಮಾಡಿದ್ದಾರೆ, ನಾವು ಡೈವರ್ಸಿಫೈ ಪ್ಲೇಯರ್ಸ್ ಅಂತ ಅಂದ್ಬಿಟ್ಟು ಹೇಳ್ಕೊಂಡು ರೈಸ್ ಮಾಡಿದ್ದಾರೆ. ನಮ್ಮ ಹತ್ರ ಮೈನಿಂಗ್ ಇದೆ, ಮತ್ತೇನು ನಾವು ರಿನ್ಯೂಬಲ್ ಎನರ್ಜಿಯಲ್ಲಿ ವರ್ಕ್ ಮಾಡ್ತೀವಿ ಅಂತ ಅಂದ್ಬಿಟ್ಟು ಹೇಳ್ಕೊಂಡು ಇದು ಮಾಡಿದ್ದಾರೆ. ಅದು ಬಿಟ್ಟರೆ ಮತ್ತೆ ಈ 29 crores ರಿಲಯನ್ಸ್ ಇಂಡಸ್ಟ್ರೀಸಲ್ಲಿ ಇಂದ ಏನು ಕನ್ಸ್ಟ್ರಕ್ಷನ್ ಸಪ್ಲೈಯರ್ ಆಗಿ ಒಂದು ಆರ್ಡರ್ ಬಂದಿತ್ತು ಯಾರಿಗೆ, ಇವ್ರಿಗೆ ರಿಲಯನ್ಸ್ ಇಂಡಸ್ಟ್ರೀಸಿಂದ. ಅದಾದಮೇಲೆ ಮತ್ತೆ ಬ್ಯಾಕ್ ಟು ಬ್ಯಾಕ್ 31 crores ಡೀಲ್ ಇವ್ರಿಗೆ ಬಂದಿತ್ತು. ಇದು ಬರೋದಲ್ಲ ಇಂಪಾರ್ಟೆಂಟು. ಫಸ್ಟ್ ಓಕೆ ಇವರು ಕಂಪ್ಲೀಟ್ ಮಾಡಿಕೊಟ್ಟಿದ್ದಾರೆ ಇಲ್ಲೋ ಅನ್ನೋದು ಕೂಡ ಕ್ಲಾರಿಟಿ ಇಲ್ಲ ಫಸ್ಟ್ ಥಿಂಗ್.
ಆ್ಯಂಡ್ ಒನ್ ಮೋರ್ ಥಿಂಗ್ ಏನು ಅಂತಂದರೆ, ಇವರು ನವೆಂಬರಲ್ಲಿ ದುಬೈ ಬೇಸ್ಡ್ ಕಂಪ್ನಿಯಿಂದ 114 crores ವರ್ತ್ ಆಫ್ ಆರ್ಡರ್ ಬರುತ್ತೆ. ಏನಕ್ಕೆ? ಜ್ಯುವೆಲರಿ ಮೇಕಿಂಗ್ಗೆ. ಫಸ್ಟು ಇವರು ಗೋಲ್ಡ್ ಎಕ್ಸ್ಪ್ಲೋರೇಷನ್ನು ಮತ್ತು ಮೈನಿಂಗು ಅಂತಂದ್ಬಿಟ್ಟು ಹೇಳ್ಕೊಂಡ್ರು. ಅದಾದಮೇಲೆ ಮತ್ತೇನಂದ್ರು ಸೋಲರು ಮತ್ತು ವಿಂಡ್ ಪವರ್ ಅಂತಂದ್ಬಿಟ್ಟು ಹೇಳ್ಕೊಂಡ್ರು. ಅದಾದಮೇಲೆ ಮತ್ತು ಇವಾಗ ಜ್ಯುವೆಲರಿ ಮೇಕಿಂಗ್. ಇದು ಮತ್ತು ಇಲ್ಲಿ ಇನ್ನೂ ಒಂದು ಟ್ವಿಸ್ಟ್ ಏನು ಗೊತ್ತಾ, ಈ ಏನು ಆರ್ಡರ್ ಬಂದಿತ್ತಲ್ವಾ ಈ 114 crores, ಇದು ಫ್ರಮ್ ದೇರ್ ಸಬ್ಸಿಡ್ರಿ. ಈ ಒಂದು ಕಂಪ್ನಿ ಸಬ್ಸಿಡ್ರಿಯಿಂದನೇ ಈ ಆರ್ಡರ್ ಬಂದಿರೋದು. ಅದಾದಮೇಲೆ ಮತ್ತೆ ಅವ್ರದ್ದು ಈ ಡಿಸೆಂಬರಲ್ಲಿ 25 crores ಮತ್ತೆ QIPL ರೈಸ್ ಮಾಡ್ತಾರೆ ಇವರು. ರೈಸ್ ಮಾಡಿಬಿಟ್ಟು ಅದಾದಮೇಲೆ ಇವಾಗ ಸದ್ಯಕ್ಕೆ 5:1 ಬೋನಸ್ ಶೇರ್ಸ್ ಇಶ್ಯೂ ಮಾಡ್ತೀವಿ ಅಂತಂದ್ಬಿಟ್ಟು ಹೇಳ್ತಿದ್ದಾರೆ. ಇವ್ರೇನು ಅಂತಂದರೆ ಕರೆಕ್ಟಾಗಿ ಯಾವಾಗ ಮಾರ್ಕೆಟ್ ಬೀಳ್ತಾ ಹೋಗುತ್ತಲ್ವಾ, ಕರೆಕ್ಟಾಗಿ ಅದೇ ಟೈಮ್ಗೆ ಒಂದು ನಿಮಿಷ ಇವ್ರು ಚಾರ್ಟ್ ತೋರಿಸ್ತೀನಿ ನೋಡಿ. ಇವ್ರು ಕರೆಕ್ಟಾಗಿ ಮಾರ್ಕೆಟ್ ಬೀಳ್ತಾ ಹೋಗುತ್ತಲ್ವ, ಅದೇ ಟೈಮ್ಗೆ ಏನೋ ಒಂದು ಅನೌನ್ಸ್ ಮಾಡ್ತಾರೆ. ಫಸ್ಟು ಪೀಕ್ಗೆ ಹೋಗುತ್ತೆ, ಅದಾದಮೇಲೆ ಮತ್ತೆ ಡಂಪ್ ಆಗುತ್ತೆ, ಮತ್ತು ಪೀಕ್ ಹೋಗುತ್ತೆ, ಮತ್ತು ಡಂಪ್ ಆಗುತ್ತೆ. ಇದನ್ನೇ ನಾವು ಮಾರ್ಕೆಟಲ್ಲಿ ಏನಂತಂದರೆ ಪಂಪ್ ಆ್ಯಂಡ್ ಡಂಪ್ ಸ್ಟ್ರಾಟಜಿ ಅಂತ ಅಂದ್ಬಿಟ್ಟು ಹೇಳ್ತೀವಿ. ಇಲ್ಲಿ ಇವ್ರಿಗೆ ₹1 ಇನ್ಕ್ರೀಸ್ ಆದರೂ ಕೂಡ ಸಾಕು. ₹1 ಇನ್ಕ್ರೀಸ್ ಆದರೂ ಕೂಡ ಆಲ್ಮೋಸ್ಟ್ ಇವ್ರು ಅನೌನ್ಸ್ ಮಾಡಿರೋ ಟೈಮಿಂದನೂ ಆಲ್ಮೋಸ್ಟ್ ₹12 ₹15 ತನಕ ಹೋಗಿದೆ ಅಲ್ವಾ. ಅಂದರೆ ಆಲ್ಮೋಸ್ಟ್ 25% ಇವ್ರು ರಿಟರ್ನ್ಸ್ ಇದ್ದಂಗೆ. 25% ಈಸ್ ನಾಟ್ ಎ ಸ್ಮಾಲ್ ಥಿಂಗ್ ಅಲ್ವಾ. ಆ್ಯಂಡ್ ಐ ವಿಲ್ ಶೋ ಒನ್ ಮೋರ್ ಥಿಂಗ್ ಹಿಯರ್. ನೀವು ಅದೇ ಥರ ಮುಂದೆ ನೋಡ್ತಾ ಹೋದರೆ ಇಲ್ಲಿ ಫಸ್ಟ್ ಪ್ರೊಮೋಟರ್ಸ್ ಶೇರ್ ಏನಿದೆ ಅಲ್ವಾ, 2022 ಓವರ್ ಎ ಪೀರಿಯಡ್ ಆಫ್ ಟೈಮ್ ಕಂಪ್ಲೀಟ್ ಡಿಕ್ರೀಸ್ ಆಗ್ತಾ ಹೋಗಿದೆ. ಆಲ್ಮೋಸ್ಟ್ ಝೀರೋನೇ ಮಾಡಿಬಿಟ್ಟಿದ್ದಾರೆ. ಎಲ್ಲಿ ಮಾರ್ಚ್ 2024 ಅವ್ರು ಏನು ಮಾಡ್ತಿದ್ದಾರೆ ಅಂತಂದರೆ, ಓಕೆ ಶೇರ್ ವ್ಯಾಲ್ಯೂ ಇನ್ಕ್ರೀಸ್ ಮಾಡೋದು, ಅಲ್ಲಿ ಸೆಲ್ ಮಾಡಿಬಿಡೋದು. ನಿಮ್ಗೆ ಸಿಂಪಲಾಗಿ ಹೇಳ್ತೀನಿ ಕೇಳಿ. ನಿಮ್ಮದೊಂದು ಈರುಳ್ಳಿ ಶಾಪ್ ಇದೆ ಅಂದ್ಕೊಳ್ಳಿ. ಈರುಳ್ಳಿ ಶಾಪಲ್ಲಿ ನೀವೆಲ್ಲ ಶೇರ್ಸ್ ಎಲ್ಲ ತೊಗೊಂಡಿರ್ತೀರ ನೀವು ನಿಮ್ಮ ಪಾರ್ಟ್ನರ್ಸ್ ಜೊತೆ. ನೀವೇನು ಮಾಡ್ತೀರಾ, ಅವ್ರ ಶೇರ್ಸ್ ಎಲ್ಲ ಅವ್ರಿಗೆಲ್ಲ ಸೆಲ್ ಮಾಡಿಬಿಟ್ಟು ನೀವು ದುಡ್ಡು ಮಾತ್ರ ತೊಗೊಂಡ್ಬಿಟ್ಟು ನೀವು ಸೈಲೆಂಟಾಗಿ ಕುತ್ಕೊಬಿಡ್ತೀರಾ. ಇವರೆಲ್ಲ ಡಿಫ್ರೆಂಟ್ ಈ ಪ್ಲೇಯರ್ಸ್ ಇರ್ತಾರಲ್ವ ಹೊರಗಡೆಯಿಂದ ಬಂದಿರೋರು, ಅವ್ರು ಏನು ಮಾಡ್ತಾರೆ ಅಂತಂದರೆ ಈರುಳ್ಳಿನ ಚೆನ್ನಾಗಿ ಸ್ಟಾಕ್ ಮಾಡಿ ಇಟ್ಕೊಳ್ಳೋದು. ಶೇರ್ಸ್ ಈರುಳ್ಳಿನ ತುಂಬ ಯಾವಾಗ ಡಿಮ್ಯಾಂಡ್ ಕಡಿಮೆ ಇದ್ದಾಗ, ಕಾಸ್ಟ್ ಕಡಿಮೆ ಸಿಗುತ್ತೆ ಅಂತ ಅಂದ್ಬಿಟ್ಟು, ಮತ್ತು ಡಿಮ್ಯಾಂಡ್ ಜಾಸ್ತಿ ಇದ್ದಾಗ ಮಾರಿಬಿಡೋದು ತುಂಬ ಕಾಸ್ಟ್ ಆದಾಗ. ಇನ್ನು ಸೇಮ್ ಇಲ್ಲಿ ಶೇರ್ಸ್ ಕೂಡ ಅದೇ ಥರ ಮಾಡ್ತಿದ್ದಾರೆ. ಎಲ್ಲ ಸ್ಟೋರ್ ಮಾಡಿ ಇಟ್ಕೊಳ್ಳೋದು ಮತ್ತು ಮಾರಿಬಿಡೋದು. ಇಲ್ಲಿ ನೋಡಿ, ಇಲ್ಲಿ FIIs ಒಬ್ಬರು ಕೂಡ ಪ್ಲೇಯರ್ಸ್ ಇಲ್ಲ. ನಂಗೆ ಸಡನ್ನಾಗಿ 30% ಯಾವ ಥರ ಇನ್ಕ್ರೀಸ್ ಆದರು ಅಂತಂದ್ಬಿಟ್ಟು ಅರ್ಥ ಆಗ್ತಿಲ್ಲ. ಆ್ಯಂಡ್ ಇಲ್ಲಿ ನೋಡೋದಾದರೆ 7.75% ಈ ಥರ ಕರೆಕ್ಟಾಗಿ 7.75 ಡಿವೈಡ್ ಮಾಡ್ಕೊಂಡಿದ್ದಾರೆ. ಯಾಕೆ ಡಿವೈಡ್ ಮಾಡ್ಕೊಂಡಿದ್ದಾರೆ? ಫಸ್ಟ್ ಇವಾಗ ಇದೊಂದು ಡಿಫ್ರೆಂಟ್ ಕಂಪ್ನಿ, ಇದೊಂದು ಡಿಫ್ರೆಂಟ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ ಆದರೆ ನಮಗೆ ಕ್ಲಾರಿಟಿ ಸಿಗಬೇಕಾಗಿರೋದೇನು ಅಂತಂದರೆ, ಕರೆಕ್ಟಾಗಿ ಇಷ್ಟಿಷ್ಟೇ ಯಾವ ಥರ ಡಿವೈಡ್ ಮಾಡ್ಕೊತಾರೆ ಇವರು. ಅಟ್ಲೀಸ್ಟು ಒಂಚೂರು ಇವಾಗ 6% ಇಲ್ಲಾಂದರೆ 7%, ಅಟ್ಲೀಸ್ಟ್ 7.5% ವೇರಿ ಇರ್ಬೋದಲ್ವಾ, ಅದೂ ಇಲ್ಲ. ಆ್ಯಂಡ್ ಒನ್ ಮೋರ್ ಥಿಂಗ್ ಏನಂತಂದರೆ, ನಾನು ಅನಲೈಸ್ ರಿಸರ್ಚ್ ಮಾಡಿದ್ಮೇಲೆ ನನಗೆ ಗೊತ್ತಾಗಿದ್ದು, ಇಂಡಿಯಾದಲ್ಲಿ ಸೆಬಿ ರೂಲ್ ಮಾಡಿರೋ ಪ್ರಕಾರ FIIs 10%ಗಿಂತ ಜಾಸ್ತಿ ಹೋಲ್ಡ್ ಮಾಡಿ ಇಟ್ಕೊಂಡಿರಬಾರ್ದು. ಸೊ ಇವ್ರಿಗೆ ಯಾರು ಸೆಬಿ ಅವ್ರಿಗೆ ಮತ್ತೇನು ದೊಡ್ಡ ಯಾರು ಗೌರ್ಮೆಂಟ್ ಆರ್ಗನೈಸೇಷನ್ಸ್ಗೆ ಡೌಟ್ ಬರಬಾರ್ದು ಅಂತಂದ್ಬಿಟ್ಟು ಜಸ್ಟ್ 7.75ಗೆ ಇವ್ರು ಲಿಮಿಟ್ ಮಾಡ್ಕೊಬಿಟ್ಟು ಇಲ್ಲಿ ಇಷ್ಟು ಇಟ್ಕೊಂಡಿದ್ದಾರೆ. ಆ್ಯಂಡ್ ಓವರ್ ಎ ಪೀರಿಯಡ್ ಆಫ್ ಟೈಮ್ ಇವರಿದಾರಲ್ವಾ ಯಾರು ಪಬ್ಲಿಕ್ ಅವರ ಆ್ಯಕ್ಟಿವಿಟಿ ತುಂಬ ಬೆಳೀತಾ ಇದೆ. ಪಬ್ಲಿಕ್ ಆ್ಯಕ್ಟಿವಿಟಿ ಬೆಳೆಯೋದು ಅಷ್ಟು ಒಳ್ಳೆಯದಲ್ಲ, ಯಾಕೆಂದರೆ ರಿಟೇಲ್ ಇನ್ವೆಸ್ಟರ್ಸ್ ಇರ್ತಾರೆ ಇದರಲ್ಲಿ. ಇವಾಗ ಕಂಪ್ನಿ ಓನರ್ ಫಸ್ಟ್ ಪ್ರೊಮೋಟರೇ ಇಲ್ಲ ಅಂತಂದರೆ ಓನರ್, ಮತ್ತು ಇನ್ನು ಯಾರು ನಡೆಸ್ತಿದ್ದಾರೆ ಈ ಕಂಪ್ನಿನ ಫಸ್ಟ್ ಥಿಂಗ್ ಅಲ್ವಾ. ಸೊ ವಿ ಹ್ಯಾವ್ ಟು ಗೆಟ್ ದಟ್ ಕ್ಲಾರಿಟಿ, ಅದಕ್ಕೋಸ್ಕರ ಹೇಳ್ತಿರೋದು. ಸೊ ಇಂಥ ಕಂಪ್ನೀಸಲ್ಲಿ ಇನ್ವೆಸ್ಟ್ ಮಾಡೋದಕ್ಕಿಂತ ಮುಂಚೆ ಬಟ್ ದ ಥಿಂಗ್ ಹಿಯರ್ ಈಸ್ ನಾವು ಫೋಕಸ್ ಮಾಡ್ಕೊಂಡು ನೋಡಿ, ಇಲ್ಲಿ ಇವತ್ತು ಬೋನಸ್ ಇಶ್ಯೂ ಮಾಡಿರೋದಕ್ಕೆ 5% ಇನ್ಕ್ರೀಸ್ ಆಗಿದೆ ಶೇರ್ ಅಲ್ವಾ. ಸೊ ನಾವು ಒಂಚೂರು ಕೇರ್ಫುಲ್ಲಾಗಿ ಇರಬೇಕು, ಸರಿನಾ. ನೆಕ್ಸ್ಟ್ ಟೈಮ್ ಕಂಪ್ನೀಸಲ್ಲಿ ಇನ್ವೆಸ್ಟ್ ಮಾಡಬೇಕಾದ್ರೆ ಸ್ಮಾಲ್ ಕ್ಯಾಪ್ಸ್ ಆಗಲಿ ಸುಮ್ಮನೆ ಎಲ್ಲ ಇಲ್ಲಿ ಮೇಲ್ಮೇಲೆ ನೋಡಿಬಿಟ್ಟು ಸುಮ್ಮನೆ ಇನ್ವೆಸ್ಟ್ ಮಾಡಿಬಿಡೋದಲ್ವ. ಬಟ್ ಡೀಪ್ ಡೈವ್ ಯಾಕೆ ಮಾಡಬೇಕು ಅನ್ನೋದು ಇದು ಜಸ್ಟ್ ಒಂದು ಕೇಸ್ ಸ್ಟಡಿ, ಸರಿನಾ. ಇದರಲ್ಲಿ ನಾವು ಏನು ತಗೋಬೋದು ಔಟ್ಪುಟ್ ಅಂತ ಅಂದರೆ, ಈ ಗುಜರಾತ್ ಟೂಲ್ಸಲ್ಲಿ ಫಸ್ಟ್ ಥಿಂಗ್ ಐಡೆಂಟಿಫೈ ದ ಫಸ್ಟ್ ಬಿಸ್ನೆಸ್ ಪ್ರಾಪರಾಗಿರಬೇಕು. ಅದು ಅವರು ಎಲ್ಲೂ ಕೂಡ ಕರೆಕ್ಟಾಗಿ ತೋರಿಸಿಲ್ಲ. ಆ್ಯಂಡ್ ಪ್ರೊಮೋಟರ್ ಕೂಡ ತುಂಬ ಎಕ್ಸಿಟ್ ಆಗ್ತಾ ಹೋಗಿದ್ದಾರೆ. ಓವರ್ ಎ ಪೀರಿಯಡ್ ಆಫ್ ಟೈಮ್ 0 ಆಗಿಬಿಟ್ಟಿದ್ದಾರೆ ಫೈನಲಿ. ಆ್ಯಂಡ್ ತುಂಬ ವೆರಿ ಲೋ ಎಂಪ್ಲಾಯ್ ಕಾಸ್ಟ್. ಅವ್ರು ಹೇಳಿರೋ ಪ್ರಕಾರ 85% ಮಾರ್ಜಿನ್ ತೆಗಿತಿದ್ದಾರೆ ಅಂತಂದರೆ ದೇ ಕುಡ್ ವರ್ಕ್ ವಿತ್ AI. AI ಹತ್ರ ವರ್ಕ್ ಮಾಡಿಸಿದ್ರು ಕೂಡ ಅಷ್ಟು ಮೋಸ್ಟ್ಲಿ ನನಗೆ ಗೊತ್ತಿದ್ದು ಅಷ್ಟರ ತನಕ ಮಾರ್ಜಿನ್ ತೆಗಿಯೋಕೆ ಆಗಲ್ಲ ಅಂತ ನಾನು ಅಂದ್ಕೊತೀನಿ. ಜನರಲಿ 15 to 20% ಇದ್ದರೆ ದಟ್ಸ್ ಗ್ರೇಟ್. ಆ್ಯಂಡ್ ಇನ್ಕನ್ಸಿಸ್ಟೆಂಟ್ ಆಡಿಟರ್ಸು ತುಂಬ ಇನ್ಕನ್ಸಿಸ್ಟೆಂಟಾಗಿ ಒಂದು 2 years 3 yearsಗೆಲ್ಲ ರಿಸೈನ್ ಮಾಡ್ತಾ ಹೋಗಿದ್ದಾರೆ. ಯಾಕೆಂದರೆ ಅವ್ರಿಗೆ ಫಸ್ಟ್ ಮ್ಯಾನೇಜ್ ಮಾಡೋಕ್ಕೆ ಆಗಲ್ಲ. ಎಲ್ಲ ಕೂಡ
ಪ್ರತಿ ಸಲನೂ ಮ್ಯಾನೇಜ್ ಮಾಡಬೇಕು ಅಂತಂದರೆ ಇರೋದನ್ನ ಇದ್ದಂಗೆ ಅದು ಬರೆಯೋದು ಬಿಟ್ಟು ಅದು ತುಂಬ ಕಷ್ಟವಾದ ಕೆಲಸ. ಸೊ ಅದರಿಂದಾಗಿ ಅವರು ಎಕ್ಸಿಟ್ ಆಗ್ತಾ ಹೋಗಿದ್ದಾರೆ. ಆ್ಯಂಡ್ ಇವ್ರು ಏನು ಕ್ಯಾಶ್ ಜನ್ರೇಟ್ ಮಾಡಿದಾರಲ್ವ, ಈ ಕ್ಯಾಶ್ ಜನ್ರೇಟ್ ಮಾಡಿರೋದು ಕೂಡ ಇವ್ರು ಏನು ಮಾಡಿದ್ದಾರೆ ಅಂತಂದರೆ ಈ ಲೋನ್ಸ್ ಕೊಟ್ಟಿದ್ದೀವಿ ಅಂತ ಅಂದ್ಬಿಟ್ಟು ಹೇಳ್ತಿದ್ದಾರೆ. ಯಾರಿಗೆ? ಅವ್ರ ಸಬ್ಸಿಡರೀಸ್ಗೆ ಮತ್ತೆ ಅದೂ ಲೋನ್ಸ್. ಸೊ ಇದು ಸಮಥಿಂಗ್ ಫಿಶಿ ಅಲ್ವಾ. ಇವಾಗ ನಮ್ಗೆ ಗೊತ್ತಿರೋರಿಗೆ ಲೋನ್ ಕೊಟ್ಟಿದ್ದೀನಿ ಅಂತಂದರೆ, ನಮ್ಮ ಸಬ್ಸಿಡರಿಗೆ ಕೊಟ್ಟಿದ್ದೀನಿ ಅಂತಂದರೆ, ಈ ರಿಲೇಟೆಡ್ ಪಾರ್ಟಿ ಟ್ರಾನ್ಸಾಕ್ಷನ್ಸ್ ಅಂತಂದರೆ ತುಂಬ ಅದು ಒಂಚೂರು ಏನು ನಮ್ಗೆ ಡೌಟ್ಫುಲ್ಲೇ ಅಲ್ವಾ. ಆ್ಯಂಡ್ ಸ್ಟಾಕ್ ನೋಡಿದ್ರೆ ರೋಲರ್ ಕೋಸ್ಟರ್ ಥರ ಮೇಲೆ ಕೆಳಗಡೆ ಹೋಗ್ತಾ ಇದೆ ಅಲ್ವಾ. ಆ್ಯಂಡ್ ನೆಕ್ಸ್ಟ್ ಟಾಪಿಕ್ ಬರೋದಾದರೆ ಇಲ್ಲಿ ನೋಡಿ, ಇಲ್ಲಿ ನೀವು ಕೆಲವೊಂದು ಸ್ಟಾಕ್ಸ್ ಯಾರು ಇದನ್ನು ಸ್ಕ್ರೀನ್ಶಾಟ್ ತೆಗೆದು ಇಟ್ಕೊಳ್ಳಿ. ಯಾರು ಆಕ್ಸಿಸ್ ಸೆಕ್ಯೂರಿಟೀಸ್ ಅವರು ರೆಕಮೆಂಡ್ ಮಾಡಿರೋ ಪ್ರಕಾರ ಓಕೆ 2025 ಈ ಸ್ಟಾಕ್ಸ್ ಬೆಳಿಬೋದು ಅಂತ ನೀವು ನೋಡಿದ್ರೆ ನಾವು ಹೇಳಿರೋ ಸೆಕ್ಟರ್ಸೇ ಇದ್ದಾವೆ ಆಲ್ಮೋಸ್ಟ್ ಇದರಲ್ಲೂ ಕೂಡ. ಅದು ಬಿಟ್ಟರೆ ಮತ್ತೆ ಈ 16 ಸ್ಟಾಕ್ಸ್ ಏನಿದೆ ಅಲ್ವಾ, ಈ 16 ಸ್ಟಾಕ್ಸ್ ಇವು ಕೂಡ ತುಂಬ ಇಂಪಾರ್ಟೆಂಟ್ ಆಗ್ತವೆ. ಇದನ್ನು ಕೂಡ ಒಂಚೂರು ಫೋಕಸ್ ಮಾಡಿ. ಇದರಲ್ಲಿ ಪ್ರೈವೇಟ್ ಸೆಕ್ಟರ್, ಬ್ಯಾಂಕಿಂಗ್ ಸೆಕ್ಟರ್ ಇರ್ಬೋದು, ಇದೆಲ್ಲ ತುಂಬ ಜಾಸ್ತಿ ಇದ್ದಾವೆ. ಸೊ ಯಾಕೆಂದರೆ ಅವು ಇವಾಗ ಲೋ ಅಲ್ಲಿ ಇರ್ತಾವಲ್ವ, ಯಾವತ್ತೇ ಆಗಲಿ ಮಾರ್ಕೆಟ್ ಡಿಪ್ಪಲ್ಲಿ ಬೈ ಮಾಡೋದು ತುಂಬ ಒಳ್ಳೆ ಸ್ಟ್ರಾಟಜಿ. ಇದನ್ನೆಲ್ಲ ಹೇಳ್ತಾ ಈ ಒಂದು ಸೆಷನ್ನ ಕ್ಲೋಸ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು.